ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸಲ್ಲಿ ನಾವು ಲಾಸ್ಟ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಅದೇ ಚಾಪ್ಟರ್ನ ರಿವಿಷನ್ ಮಾಡೋಣ. ಅಂದರೆ ಯಾವ್ಯಾವ ಕಾನ್ಸೆಪ್ಟ್ಸ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ, ನೀವು ಏನೇನನ್ನ ಓದಬೇಕಾಗಿರುತ್ತೆ ಅನ್ನೋದನ್ನ ಒಂದ್ಸಲ ರೀಕಾಲ್ ಮಾಡ್ಕೊಳ್ಳೋಣ. ಈ ಕ್ಲಾಸ್ ಆಗ್ತಿದ್ದಂಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಚಾಪ್ಟರ್ನ ಶುರು ಮಾಡೋಣ. ಫಸ್ಟ್ ನಿಮಗೆ ಸ್ಟಾರ್ಟಿಂಗ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಚಾಪ್ಟರ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಅದರದ್ದು ವೆಯ್ಟೇಜಸ್ ನಾನು ಹೇಳಿದ್ದೆ. ನಿಮ್ಮ KCET ಕರ್ನಾಟಕ CET ಎಕ್ಸಾಮಿನೇಷನ್ಗೆ ಇದರಿಂದ 3 to 4 ಕ್ವಶನ್ಸ್ ಬರುತ್ತೆ. ಅಂಡ್ ದೆನ್ JEE ಎಕ್ಸಾಮಿನೇಷನ್ಗೆ ಇದರಿಂದ 1 ಕ್ವಶನ್ ಅಪಿಯರ್ ಆಗಿರುತ್ತೆ. ಫಾರ್ ಬೋರ್ಡ್ ಎಕ್ಸಾಮಿನೇಷನ್ 1 ಮಾರ್ಕ್ಗೆ ಒಂದಿರುತ್ತೆ, 2 ಮಾರ್ಕ್ಗೆ 2 ಕ್ವಶನ್ಸ್ ಇರುತ್ತೆ, ಪ್ಲಸ್ 3 ಮಾರ್ಕ್ಸ್ಗೆ 1 ಕ್ವಶನ್ಸ್ ಇರುತ್ತೆ. ಹಾಗಾದ್ರೆ ಇಲ್ಲಿ 1 + 2 + 2 + 3 ಟೋಟಲ್ ಆಗಿ ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ 8 ಮಾರ್ಕ್ಗೆ ಈ ಚಾಪ್ಟರ್ನ ಕೇಳ್ತಾರೆ. ನೆಕ್ಸ್ಟ್ ಯಾವ್ಯಾವ ಕಾನ್ಸೆಪ್ಟ್ಸ್ ನ ನೀವು ಓದ್ಕೊಂಡ್ರೆ ನಿಮ್ಗೆ ಈ ಮಾರ್ಕ್ಸ್ ನ ತಗೋಬಹುದು ಅಂತಂದ್ರೆ, ಫಸ್ಟ್ 1 ಮಾರ್ಕ್ಗೆ 1 ಕ್ವಶನ್ಸ್ ಇದೆ. ಇಲ್ಲಿ ನೀವು ಯಾವ್ಯಾವ್ದು ಕೇಳ್ಬೋದು ಅಂತಂದ್ರೆ, ಫಸ್ಟ್ ಒನ್ ನಿಮ್ಗೆ ಟೇಬಲ್ ಅಲ್ಲಿ ಇರ್ತಕ್ಕಂಥ ಡೊಮೈನ್ ಮತ್ತೆ ರೇಂಜ್ ನ ಕೇಳ್ತಾರೆ. ಡೊಮೈನ್ ಮತ್ತೆ ರೇಂಜ್ ಕೇಳ್ತಾರೆ. ರೇಂಜ್ ನ ಪ್ರಿನ್ಸಿಪಾಲ್ ಬ್ರಾಂಚ್ ವ್ಯಾಲ್ಯೂ ಅಂತಾನೂ ಕೂಡ ಕರೀತಾ ಇರ್ತೀವಿ. ಟೇಬಲ್ ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದೀವಿ. ಟೇಬಲ್ ಅಂತಂದ್ರೆ ಸೈನ್ ಇನ್ವರ್ಸ್ಗೆ ಡೊಮೈನ್ ಏನಾಗಿರುತ್ತೆ, ರೇಂಜ್ ಏನಾಗಿರುತ್ತೆ, ಆ ಕಾನ್ಸೆಪ್ಟ್. ಸರ್ ಸಪೋಸ್ ಇದನ್ನ ಕೇಳಿಲ್ಲ ಅಂತಂದ್ರೆ ಮತ್ತೆ ಯಾವ್ದನ್ನ ನಿಮ್ಗೆ ಕೇಳಬಹುದು ಅಂತಂದ್ರೆ, ಟೇಬಲ್ ಬಿಟ್ರೆ ಪ್ರಿನ್ಸಿಪಾಲ್ ಬ್ರಾಂಚ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡತಕ್ಕಂಥ ಪ್ರಾಬ್ಲಮ್ಸ್ ಗಳನ್ನ ಕೇಳ್ತಾರೆ. ಈ ಪ್ರಾಬ್ಲಮ್ಸ್ ಅಲ್ಲಿ 3 ಟೈಪ್ಸ್ ಪ್ರಾಬ್ಲಮ್ಸ್ ಗಳಿರುತ್ತೆ. ಅದನ್ನ ನೀವು ನೋಡ್ಕೋಬೇಕಾಗಿರುತ್ತೆ. 3 ಟೈಪ್ಸ್ ಪ್ರಾಬ್ಲಮ್ಸ್ ಗಳನ್ನ. ಸಪೋಸ್ ನಿಮ್ಗೆ ಇದನ್ನೂ ಕೂಡ ಕೇಳಿಲ್ಲ ಅಂತಂದ್ರೆ ಟೇಬಲ್ ಕೇಳ್ತಾರೆ, ಇಲ್ಲ ಪ್ರಿನ್ಸಿಪಾಲ್ ಬ್ರಾಂಚ್ ವ್ಯಾಲ್ಯೂ ಕೇಳ್ತಾರೆ. ಸಪೋಸ್ ಇದನ್ನೂ ಕೂಡ ಕೇಳಿಲ್ಲ ಅಂತಂದ್ರೆ ಲಾಸ್ಟ್ ಅಲ್ಲಿ ಸಿಂಪಲ್ ಪ್ರಾಬ್ಲಮ್ಸ್ ಗಳು ಬರುತ್ತೆ. ಸಿಂಪಲ್ ಪ್ರಾಬ್ಲಮ್ಸ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಕಾಸ್ ಆಫ್ tan ಇನ್ವರ್ಸ್ x ಪ್ಲಸ್ cot ಇನ್ವರ್ಸ್ x, ಈ ವ್ಯಾಲ್ಯೂ ಏನಾಗಿರುತ್ತೆ, ಫೈಂಡ್ ದ ವ್ಯಾಲ್ಯೂ ಅಂತ ಕೇಳ್ತಾರೆ. ಅಥವಾ ಇದನ್ನ ಬಿಟ್ರೆ ಬೇರೆ ಏನ್ ಕೇಳ್ಬೋದು ಲಾಸ್ಟ್ ಅಲ್ಲಿ ಅಂತಂದ್ರೆ, ಕಂಡೀಷನ್ಸ್ ಗಳನ್ನ ಕೇಳ್ತಾರೆ. ಪ್ರಾಪರ್ಟಿದು ಕಂಡೀಷನ್ಸ್ ಗಳನ್ನ ಕೇಳ್ತಾರೆ. ಇದು ನಿಮ್ಗೆ ಕ್ವಶನ್ ಪೇಪರ್ ಟಫ್ ಇದ್ದಾಗ ಅವಾಗಲೇ ಪಾಠ ಮಾಡಬೇಕಾದ್ರೆ ಹೇಳ್ಕೊಟ್ಟಿದ್ದೆ. ಕಂಡೀಷನ್ಸ್ ಅಂತಂದ್ರೆ ಯಾವ ತರ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ರೈಟ್ ದ ಕಂಡೀಷನ್ ಫಾರ್ 2 tan ಇನ್ವರ್ಸ್ x is equal to tan ಇನ್ವರ್ಸ್ 1 - x² divided by 1 + x² ಅಂತ ಕೇಳ್ತಾರೆ. ಅವಾಗ ನೀವು ರಿಸಲ್ಟ್ ಏನ್ ಬರೀತೀರಾ, x is greater than or equal to 0 ಅಂತ ಬರೀತೀರಾ. ರೈಟ್ ದ ಕಂಡೀಷನ್ ಫಾರ್ tan ಇನ್ವರ್ಸ್ x is equal to cot ಇನ್ವರ್ಸ್ 1/x ಅಂತ ಕೇಳ್ತಾರೆ. ಅವಾಗ ಕಂಡೀಷನ್ x is greater than 0 ಅಂತ ಬರೀತೀರಾ. ಇದು ನಿಮ್ಗೆ ಕ್ವಶನ್ ಪೇಪರ್ ಏನಾದ್ರೂ ಕೂಡ ಟಫ್ ಇದ್ರೆ ಈ ಕಂಡೀಷನ್ಸ್ ಗಳನ್ನ ಕೇಳ್ತಾರೆ. ಈಸಿ ಆಗಿರುತ್ತೆ ಅಂತಂದ್ರೆ ಡೊಮೈನ್ ರೇಂಜ್ ಕೇಳ್ತಾರೆ, ಇಲ್ಲ ಅಂತಂದ್ರೆ ಪ್ರಿನ್ಸಿಪಾಲ್ ಬ್ರಾಂಚ್ ವ್ಯಾಲ್ಯೂ ಮೇಲೆ ಪ್ರಾಬ್ಲಮ್ಸ್ ಗಳನ್ನ ಕೇಳ್ತಾರೆ. ಇದು 1 ಮಾರ್ಕ್ಗೆ ಕೇಳ್ತಕ್ಕಂಥ ಕ್ವಶನ್ಸ್. ನೆಕ್ಸ್ಟ್ ಇದಾದ್ಮೇಲೆ 2 ಮಾರ್ಕ್ಸ್ಗೆ 2 ಕ್ವಶನ್ಸ್ ಇದೆ. ಈ 2ರಲ್ಲಿ ಫಸ್ಟ್ ಕ್ವಶನ್ ಕಂಪಲ್ಸರಿ ಒಂದು ಪ್ರಾಪರ್ಟಿನ ಕೇಳಿರ್ತಾರೆ. ಪ್ರಾಪರ್ಟೀಸ್ ಅಲ್ಲಿ ಯಾವ್ದಾದ್ರು ಒಂದನ್ನ ಪ್ರೂವ್ ಮಾಡ್ತಕ್ಕಂಥದ್ದನ್ನ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವ್ಯಾವ್ದನ್ನ ಕೇಳ್ಬೋದು ನಿಮ್ಗೆ ಅಂತಂದ್ರೆ, ಪ್ರೂವ್ ದಟ್ ಸೈನ್ ಇನ್ವರ್ಸ್ ಆಫ್ -x is equal to -sin ಇನ್ವರ್ಸ್ x ಅಂತ ಕೇಳ್ಬೋದು. ಆ ಪ್ರಾಪರ್ಟಿ ಕೇಳ್ಬೋದು. ಇಲ್ಲ ಅಂತಂದ್ರೆ ನೆಕ್ಸ್ಟ್ ಒನ್ ಕಾಸ್ ಇನ್ವರ್ಸ್ ಆಫ್ -x is equal to π - cos ಇನ್ವರ್ಸ್ x, ಅದನ್ನ ಕೇಳ್ಬೋದು. ಇಲ್ಲ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ ಈ ತರ ಇರುತ್ತೆ, ಸೈನ್ ಇನ್ವರ್ಸ್ x ಪ್ಲಸ್ ಕಾಸ್ ಇನ್ವರ್ಸ್ x is equal to π/2 ಅಂತ ಪ್ರೂವ್ ಮಾಡಿ ಅಂತ ಕೇಳ್ತಾರೆ. ಸಪೋಸ್ ಇದನ್ನ ಕೇಳಿಲ್ಲ ಅಂತಂದ್ರೆ ಇನ್ನ 2 tan ಇನ್ವರ್ಸ್ x. ಟೋಟಲ್ ಆಗಿ ನೀವೇನ್ ಮಾಡಬೇಕು ಅಂತಂದ್ರೆ 2 ಮಾರ್ಕ್ಸ್ಗೆ 2 ಪ್ರಾಬ್ಲಮ್ಸ್ ಅಲ್ಲಿ ಒಂದು ಪ್ರಾಪರ್ಟೀಸ್ ಕಂಪಲ್ಸರಿ ಇದ್ದೇ ಇರುತ್ತೆ. ನೆಕ್ಸ್ಟ್ ಮತ್ತೊಂದು 2 ಮಾರ್ಕ್ಸ್ಗೆ ಇನ್ನೊಂದು ಕ್ವಶನ್ಸ್ ಇದೆ ನೋಡಿ. 2 ಮಾರ್ಕ್ಸ್ಗೆ ಇರ್ತಕ್ಕಂಥ ಇನ್ನೊಂದು ಕ್ವಶನ್ ಅಲ್ಲಿ ನಿಮ್ಗೆ ಪ್ರಾಬ್ಲಮ್ಸ್ ಕೇಳ್ತಾರೆ. ಪ್ರಾಬ್ಲಮ್ಸ್ ಇಲ್ಲಿ ಯಾವ ಪ್ರಾಬ್ಲಮ್ಸ್ ಕೇಳ್ತಾರೆ ಅಂತಂದ್ರೆ, ಈ ಪ್ರಾಪರ್ಟಿ ಮೇಲೆ ಪ್ರಾಬ್ಲಮ್ಸ್ ಕೇಳ್ತಾರೆ. ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ tan ಇನ್ವರ್ಸ್ ಆಫ್ x ಪ್ಲಸ್ tan ಇನ್ವರ್ಸ್ ಆಫ್ y ಇದ್ರ ಮೇಲೆ ಕೇಳ್ತಾ ಇರ್ತಾರೆ. is equal to tan ಇನ್ವರ್ಸ್ ಆಫ್ x ಪ್ಲಸ್ y divided by 1 - x into y. ಇದ್ರ ಮೇಲೆ ನಿಮ್ಗೆ ಇಂಪಾರ್ಟೆಂಟ್ ಆಗಿ ಪ್ರಾಬ್ಲಮ್ಸ್ ಗಳನ್ನ ಕೇಳ್ತಾ ಇರ್ತಾರೆ. 2 ಮಾರ್ಕ್ಸ್ಗೆ 2ರಲ್ಲಿ ಒಂದು ಪ್ರಾಪರ್ಟೀಸ್, ಮತ್ತೊಂದೇನಾಗಿರುತ್ತೆ ಪ್ರಾಬ್ಲಮ್ಸ್ ಆಗಿರುತ್ತೆ. ಸಪೋಸ್ ಪ್ರಾಬ್ಲಮ್ಸ್ ಅಲ್ಲಿ ಈ ತರ ಇದ್ರ ಮೇಲೆ ಪ್ರಾಬ್ಲಮ್ ಕೇಳಬಹುದು. ಇಲ್ಲ ಅಂತಂದ್ರೆ ಸಾಲ್ವ್ ಅಂತ ಹೇಳಿ ಲಾಸ್ಟ್ ಅಲ್ಲಿ ಒಂದ್ 2-3 ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿದ್ವಿ. ಸಾಲ್ವ್ ಮೀನ್ಸ್ x ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ತುಂಬಾ ಪ್ರಾಬ್ಲಮ್ಸ್ ಗಳಿದೆ, 6 ಇದೆ. ಅದ್ರಲ್ಲಿ ಲಾಸ್ಟ್ 2 ಅಥವಾ 3 ಪ್ರಾಬ್ಲಮ್ಸ್ ಗಳನ್ನ ನೋಡ್ಕೋಬೇಕು ನೀವು 2 ಮಾರ್ಕ್ಸ್ಗೆ. ಇನ್ನ 3 ಮಾರ್ಕ್ಸ್ಗೆ ನಿಮ್ಗೆ ಯಾವ್ಯಾವ ಕ್ವಶನ್ಸ್ ಗಳನ್ನ ಕೇಳಬಹುದು ಅಂತಂದ್ರೆ, 3 ಮಾರ್ಕ್ಸ್ಗೆ
ಸಿಂಪ್ಲಿಫೈ ಅಂತ ಕೇಳ್ತಾರೆ. ಒಂದು ಪ್ರಾಬ್ಲಮ್ ನ ಕೊಟ್ಟಿರ್ತಾರೆ, ಅದನ್ನ ಸಿಂಪ್ಲಿಫೈ ಮಾಡಿ ಅಂತ ಕೇಳ್ತಾರೆ. ಸಪೋಸ್ ಸಿಂಪ್ಲಿಫೈ ಮಾಡಿ ಅಂತ ಕೇಳಿಲ್ಲ ಅಂತಂದ್ರೆ ಬೇರೆ ಯಾವ್ದು ಕೇಳಬಹುದು. ಒಂದಷ್ಟು ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಗಳು ಈ ತರ ಇರುತ್ತೆ. tan inverse of 2x plus tan inverse of 3x is equal to pi by 4 ಸಾಲ್ವ್ ಮಾಡಿ ಅಂತ ಕೇಳ್ತಾರೆ ಇದನ್ನ. ನೆಕ್ಸ್ಟ್ ಇದೇ ತರ ಮತ್ತೊಂದು ಪ್ರಾಬ್ಲಮ್ ಇರುತ್ತೆ. ಸೇಮ್ tan inverse of ಇಲ್ಲೊಂದಷ್ಟು ವ್ಯಾಲ್ಯೂ ಇರುತ್ತೆ, tan inverse of ಇಲ್ಲೊಂದಷ್ಟು ವ್ಯಾಲ್ಯೂ ಇರುತ್ತೆ, is equal to pi by 4 ಸಾಲ್ವ್ ಮಾಡಿ ಅಂತ ಕೇಳ್ತಾರೆ. ಇದು ನ್ಯೂಮರೇಟರ್ ಡಿನಾಮಿನೇಟರ್ ಆ ತರ ಇರುತ್ತೆ. ಸಪೋಸ್ ಇದನ್ನೂ ಕೂಡ ಕೇಳಿಲ್ಲ ಅಂತಂದ್ರೆ ಲಾಸ್ಟ್ ನಿಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಸೈನ್ ಇನ್ವರ್ಸ್ ಆಫ್ ಯಾವುದೋ ಒಂದು ವ್ಯಾಲ್ಯೂ ಕೊಟ್ಟಿರ್ತಾರೆ, ಪ್ಲಸ್ ಕಾಸ್ ಇನ್ವರ್ಸ್ ಆಫ್ ಯಾವುದೋ ಒಂದು ವ್ಯಾಲ್ಯೂ ಕೊಟ್ಟಿರ್ತಾರೆ ಇಲ್ಲಿ. ನೆಕ್ಸ್ಟ್ ಪ್ರೂವ್ ದಟ್ ಅಂದ್ರೆ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಸಮ್ ಟ್ಯಾನ್ ಇನ್ವರ್ಸ್ ಆಫ್ ಅಂತ ಪ್ರೂವ್ ಮಾಡಿ ಅಂತ ಕೇಳ್ತಾರೆ. ಇದು ಲಾಸ್ಟ್ ಅಲ್ಲಿ ಮಾಡಿಸಿರ್ತಕ್ಕಂಥ ಪ್ರಾಬ್ಲಮ್ಗಳು. ನೀವು ಟೋಟಲ್ ಚಾಪ್ಟರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಇವನ್ನ ಕಾನ್ಸಂಟ್ರೇಟ್ ಮಾಡಿದ್ರೆ 8 ಮಾರ್ಕ್ಸ್ಗೆ 8 ಮಾರ್ಕ್ಸ್ ಕೂಡ ತಗೋಬಹುದು. ಹಾಗಾದ್ರೆ ಫಸ್ಟ್ ಇಂದ ನೋಡ್ಕೊಳ್ತಾ ಹೋದ್ರೆ ಫಸ್ಟ್ ಇಲ್ಲಿ ಟೇಬಲ್ ನ ನೋಡ್ಕೋಬೇಕು ನೀವು. ಟೇಬಲ್ ಯಾವ ತರ ಇರುತ್ತೆ ಅಂತಂದ್ರೆ ಒಂದು 3ಕ್ಕೆ ಹೇಳೋದಾದ್ರೆ ಸೈನ್ ಇನ್ವರ್ಸ್ಗೆ ಡೊಮೈನ್ ನ ಬರೀತೀವಿ ಅಂತಂದ್ರೆ ಡೊಮೈನ್ -1, 1 ಕ್ಲೋಸ್ಡ್ ಇಂಟರ್ವಲ್ ಆಗಿರುತ್ತೆ. ಅದೇ ತರ ರೇಂಜ್ಗೆ ಇನ್ನೊಂದು ನೇಮ್ ಇರುತ್ತೆ, ಪ್ರಿನ್ಸಿಪಾಲ್ ಬ್ರಾಂಚ್ ವ್ಯಾಲ್ಯೂ ಅಂತ ಹೇಳಿರುತ್ತೆ. ಅದನ್ನ ಬರೀರಿ ಅಂತಂದಾಗ ನೀವು -π/2, +π/2 ಅಂತ ನೋಟ್ ಮಾಡಿರ್ತೀರಿ. ಇದ್ರಲ್ಲೇ ನಿಮ್ಗೆ ಟ್ವಿಸ್ಟ್ ಮಾಡಿ ಕ್ವಶನ್ ನ ಕೇಳ್ತಾರೆ. ರೈಟ್ ದ ರೇಂಜ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಇನ್ ದ ಇಂಟರ್ವಲ್ 0, 2π ಅದರ್ ದ್ಯಾನ್ -π/2, +π/2 ಅಂತ ಕೇಳ್ತಾರೆ. ಅದು ಟ್ವಿಸ್ಟ್ ಮಾಡಿ ಕೇಳಿದಾಗ ಕ್ವಶನ್ ಅನ್ನ ಅವಾಗ ನೀವು ಅದಕ್ಕೆ ಆನ್ಸರ್ ಏನ್ ಬರೀಬೇಕಾಗಿರುತ್ತೆ ಅಂತಂದ್ರೆ -3π ಡಿವೈಡೆಡ್ ಬೈ 2, -π/2 ಇದೊಂದಾಗಿರುತ್ತೆ. ನೆಕ್ಸ್ಟ್ ಅದೇ ತರ ಇದೊಂದಾಗಿರುತ್ತೆ. ನೆಕ್ಸ್ಟ್ π/2, 3π/2 ಇದೊಂದಾಗಿರುತ್ತೆ. ಇವು ಮೂರರಲ್ಲಿ ನೀವು ಯಾವ್ದಾದ್ರೂ ಬರೀಬಹುದು. ಬಟ್ ಪರ್ಟಿಕ್ಯುಲರ್ ಆಗಿ ಈ ಇಂಟರ್ವಲ್ ನೇ ಕೇಳಿರೋದ್ರಿಂದ ಇದಕ್ಕೆ ಆನ್ಸರ್ ನ ನೀವು ಈ ತರ ಬರೀತೀರಾ, π/2, 3π/2 ಅಂತ ಬರೀತೀರಾ. ನಾನು ಒಂದಕ್ಕೆ ಸೈನ್ ಇನ್ವರ್ಸ್ಗೆ ಮಾತ್ರ ಹೇಳಿದ್ದೀನಿ, ಮಠ ಮಾಡ್ಬೇಕಾದ್ರೆ ಎಲ್ಲರಿಗೂ ಕೂಡ ಹೇಳಿದೆ, ಅದನ್ನ ನೋಟ್ ಮಾಡ್ಕೊಂಡಿರ್ಬೇಕು ನೀವು. ನೆಕ್ಸ್ಟ್ ಅದಾದ್ಮೇಲೆ ಸೈನ್ ಇನ್ವರ್ಸ್ ಆದ್ಮೇಲೆ ನೆಕ್ಸ್ಟ್ ಯಾವುದು ಅಂತಂದ್ರೆ ಕಾಸ್ ಇನ್ವರ್ಸ್ಗೆ ಡೊಮೈನ್ ಏನಾಗಿರುತ್ತೆ ಅಂತಂದ್ರೆ ಸೇಮ್ -1, 1 ಕ್ಲೋಸ್ಡ್ ಇಂಟರ್ವಲ್. ನೆಕ್ಸ್ಟ್ ಇದಕ್ಕೆ ರೇಂಜ್ ಬರೀತೀರಾ ಅಂತಂದ್ರೆ ರೇಂಜ್ 0, π ಆಗಿರುತ್ತೆ. 0, π ಕ್ಲೋಸ್ಡ್ ಇಂಟರ್ವಲ್ ಆಗಿರುತ್ತೆ. ನೆಕ್ಸ್ಟ್ ಅದೇ ತರ ಸಪೋಸ್ ನೀವು ಟ್ಯಾನ್ ಇನ್ವರ್ಸ್ಗೆ ಡೊಮೈನ್ ಬರೀತೀರಾ ಅಂತಂದ್ರೆ ದ ಡೊಮೈನ್ ಆಫ್ ಟ್ಯಾನ್ ಇನ್ವರ್ಸ್ ಈಸ್ ಸೆಟ್ ಆಫ್ ಆಲ್ ರಿಯಲ್ ನಂಬರ್. ಅದೇ ತರ ರೇಂಜ್ ಏನಾಗಿರುತ್ತೆ ಅಂತಂದ್ರೆ ಇದಕ್ಕೆ -π/2, +π/2 ಇದಕ್ಕೆ ಓಪನ್ ಇಂಟರ್ವಲ್ ಆಗಿರುತ್ತೆ. ಇದೇ ತರ ಇನ್ನ 3 ಫಂಕ್ಷನ್ಸ್ ಗಳು ಬರುತ್ತೆ ನಿಮಗೆ. ಸೈನ್ಗೆ ರೆಸಿಪ್ರೋಕಲ್ ಕೊಸಿಕೆಂಟ್ ಬರೀತೀರಾ. ಕೊಸಿಕೆಂಟ್ಗೆ ನೀವು ಡೊಮೈನ್ ನ ಬರೀತೀರಾ ಅಂತಂದ್ರೆ ದಟ್ ಈಸ್ ಕೊಸಿಕೆಂಟ್ ಇನ್ವರ್ಸ್ಗೆ ಡೊಮೈನ್ ಬರುತ್ತೆ ಸೆಟ್ ಆಫ್ ಆಲ್ ರಿಯಲ್ ನಂಬರ್ r -1, 1 ಓಪನ್ ಇಂಟರ್ವಲ್. ಅದೇ ತರ ಸೀಕೆಂಟ್ ಇನ್ವರ್ಸ್ಗೆ ರೇಂಜ್ ಸೇಮ್ ಇರುತ್ತೆ, r -1, 1. ಕಾರ್ಟ್ ಇನ್ವರ್ಸ್ಗೆ ಬರೆದಾಗ ಇವೆರಡು ಸೇಮ್ ಇರುತ್ತೆ, ಸೆಟ್ ಆಫ್ ಆಲ್ ರಿಯಲ್ ನಂಬರ್. ಅದಕ್ಕೆ ಕಾಸ್ಗೆ ಯಾವ್ದಿರುತ್ತೋ ಅದನ್ನೇ ಬರೆದು ಓಪನ್ ಇಂಟರ್ವಲ್ ಬರೀತಾರೆ. ತುಂಬಾ ಈಸಿ ನೆನ್ಪಿಟ್ಕೊಳ್ಳೋದಿಲ್ಲ. ಸೈನ್ ಇನ್ವರ್ಸ್ಗೆ ಬಂದಾಗ ಎರಡು, ಸೈನ್ಗೆ ಕಾಸ್ಗೆ ಡೊಮೈನ್ 1, ಕಾಟ್ಗೆ ಟ್ಯಾನ್ಗೆ ಒಂದಾಗಿರುತ್ತೆ, ಕೊಸಿಕೆಂಟ್ ಸೀಕೆಂಟ್ಗೆ ಒಂದಾಗಿರುತ್ತೆ. ಇವೆರಡನ್ನು ತಿಳ್ಕೊಂಡ್ರೆ ಸಾಕು. ಸೈನ್ಗೆ -π/2, +π/2, ಕಾಸ್ಗೆ 0, π. ಟ್ಯಾನ್ ಬಂದಾಗ ಇದನ್ನೇ ಓಪನ್ ಇಂಟರ್ವಲ್, ಕಾಟ್ ಬಂದಾಗ ಇದನ್ನೇ ಓಪನ್ ಇಂಟರ್ವಲ್. ಕೊಸಿಕೆಂಟ್ ಬಂದಾಗ ಇದೇನಿರುತ್ತೆ ಇದನ್ನ ಹಾಗೆ ಬರೀತೀರಾ, ಸೇಮ್ ಆಸ್ ಇಟ್ ಈಸ್ ಬರೆದು ಆ ವ್ಯಾಲ್ಯೂನಲ್ಲಿ ಮೈನಸ್. ಸೈನ್ ಅಲ್ಲಿ ಯಾವ ವ್ಯಾಲ್ಯೂ ಕೊಟ್ಟಾಗ 0 ಆಗಿರುತ್ತೆ ಅದನ್ನ ಸಬ್ಟ್ರಾಕ್ಟ್ ಮಾಡಬೇಕು, 0 ಕೊಟ್ಟಾಗ 0 ಆಗಿರುತ್ತೆ ಅದನ್ನ ಸಬ್ಟ್ರಾಕ್ಟ್ ಮಾಡ್ತೀರಾ. ನೆಕ್ಸ್ಟ್ ಅದೇ ತರ ಸೀಕೆಂಟ್ ಬೇಕು ಅಂತಂದ್ರೆ ಕಾಸ್ ಅಲ್ಲಿ ಏನಿರುತ್ತೋ ಅದನ್ನ ಹಾಗೆ ಬರೀತೀರಾ. ಸಬ್ಟ್ರಾಕ್ಟ್ ಮಾಡಬೇಕಾದ್ರೆ -π/2 ನ ಸಬ್ಟ್ರಾಕ್ಟ್ ಮಾಡ್ತೀರಾ. ಬಿಕಾಸ್ ಕಾಸ್ 90 ಅಂತಂದ್ರೆ 0, 1/0 ಅಂತಂದ್ರೆ ಇನ್ಫಿನಿಟಿ ಆಗ್ಬಿಡುತ್ತೆ, ಅದಕ್ಕೋಸ್ಕರ ಸಬ್ಟ್ರಾಕ್ಟ್ ಮಾಡ್ತೀರಾ. ಇದು ಫಸ್ಟ್ ಕಾನ್ಸೆಪ್ಟ್. ಇದಾದ್ಮೇಲೆ ಗ್ರಾಫ್ ನ ಬರೆಯೋದು ಹೇಳ್ಕೊಟ್ಟಿದೆ. ಗ್ರಾಫ್ ನಿಮ್ಗೆ ಟ್ರಿಗ್ನೋಮೆಟ್ರಿ ನಲ್ಲಿ ಅಲಾಂಗ್ ಎಕ್ಸ್ ಆಕ್ಸಿಸ್ ಇರುತ್ತೆ, ಇಲ್ಲಿ ಬರಿಬೇಕಾದ್ರೆ ಅಲಾಂಗ್ ವೈ ಆಕ್ಸಿಸ್ ನ ಬರ್ದಿರ್ತೀರ. ನೆಕ್ಸ್ಟ್ ಆ ಗ್ರಾಫ್ ಅಲ್ಲೂ ಕೂಡ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ನ ಹೇಳಿದೆ. ಯಾವುದು ಅಂತಂದ್ರೆ ರೈಟ್ ದ ಗ್ರಾಫ್ ಆಫ್ y is equal to sin x is symmetric with the line y is equal to x ಅಂತ ಹೇಳಿ. ಅವಾಗ ಎರಡನ್ನ ಕ್ಲಬ್ ಮಾಡಿ ಬರ್ತಿದೆ, ನೆನಪಿರ್ಬೇಕು ನಿಮ್ಗೆ. ಈ ತರ ಹೇಳಿ ಒಂದು ಗ್ರಾಫ್ ಈ ತರ ಇತ್ತು, ಇಲ್ಲಿಂದ 0 ಇಂದ ಸ್ಟಾರ್ಟ್ ಆಗಿ ಈ ತರ ಇತ್ತು, ಈ ತರ ಒಂದು ಗ್ರಾಫ್ ಬರ್ದಿದ್ವಿ.
ನೆಕ್ಸ್ಟ್ ಮತ್ತೊಂದು ಗ್ರಾಫ್ ನೀವು ನೋಟ್ ಮಾಡಿದಾಗ ಮತ್ತೊಂದು ಗ್ರಾಫ್ ಈ ತರ ಬಂದಿತ್ತು, ಅದೊಂದು ಗ್ರಾಫ್ ಇತ್ತು, ಅದೊಂದನ್ನ ನೋಡ್ಕೋಬೇಕಾಗಿರುತ್ತೆ ನೀವು. ಅದನ್ನ ಪಾಠ ಮಾಡಬೇಕಾದ್ರೆ ಹೇಳ್ಕೊಟ್ಟಿದ್ದೆ ಕಾನ್ಸೆಪ್ಟ್ಸ್ ನ. ನೆಕ್ಸ್ಟ್ ಇಷ್ಟು ಆದ್ಮೇಲೆ ನೆಕ್ಸ್ಟ್ ಪ್ರಾಪರ್ಟೀಸ್ ಅಲ್ಲಿ ಮೊದಲನೇ ಪ್ರಾಪರ್ಟಿ ಇದು ಪ್ರೂಫ್ ಇರಲ್ಲ ಅಂತ ಹೇಳಿ ಈ ತರ ಹೇಳಿದೆ. ಸೈನ್ ಇನ್ವರ್ಸ್ ಆಫ್ ಸೈನ್ ಥೀಟಾ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಥೀಟಾ ಆಗಿರುತ್ತೆ. ಸೈನ್ ಇನ್ವರ್ಸ್ ಆಫ್ ಸೈನ್ ಥೀಟಾ ಇಸ್ ಈಕ್ವಲ್ ಟು ಥೀಟಾ ಆಗಿರುತ್ತೆ ಇಫ್ ಥೀಟಾ ಬಿಲಾಂಗ್ಸ್ ಟು ದಿ ಇಂಟರ್ವಲ್ -π/2, +π/2. ಅದೇ ತರ ಸಪೋಸ್ ಇದೇನಾದ್ರೂ ಈ ತರ ಇದೆ, ಸೈನ್ ಇನ್ವರ್ಸ್ ಎಕ್ಸ್ ಅಂತ ಇದ್ರೆ ಅವಾಗ್ಲೂ ಕೂಡ ಎಕ್ಸ್ ಆಗಿರುತ್ತೆ. ಎಕ್ಸ್ ಬಿಲಾಂಗ್ಸ್ ಟು ದಿ ಡೊಮೈನ್ -1, ಕ್ಲೋಸ್ಡ್ ಇಂಟರ್ವಲ್. ಇದು -π/2, +π/2 ಕ್ಲೋಸ್ಡ್ ಇಂಟರ್ವಲ್. ಇದು ಫಸ್ಟ್ ಪ್ರಾಪರ್ಟಿ, ಇದಕ್ಕೆ ಪ್ರೂಫ್ ಇರಲ್ಲ. ನೆಕ್ಸ್ಟ್ ಸೆಕೆಂಡ್ ಪ್ರಾಪರ್ಟಿ ಈ ತರ ಬರ್ದಿದೆ. ಸೈನ್ ಇನ್ವರ್ಸ್ ಆಫ್ -x ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಎಕ್ಸ್ ಅಂತ ಬರ್ದಿದೆ. ಇದೇ ತರ ಇಲ್ಲಿ ಮತ್ತೆರಡು ಕಂಡೀಷನ್ ಬರುತ್ತೆ. tan ಇನ್ವರ್ಸ್ ಆಫ್ -x ಇಸ್ ಈಕ್ವಲ್ ಟು -tan ಇನ್ವರ್ಸ್ x. ಅದೇ ತರ ನೆಕ್ಸ್ಟ್ tan ಆದ್ಮೇಲೆ ನೆಕ್ಸ್ಟ್ ಫಂಕ್ಷನ್ ಸೆಕೆಂಡ್ ಇನ್ವರ್ಸ್ ಆಫ್ -x ಇಸ್ ಈಕ್ವಲ್ ಟು ಕೊಸೆಕೆಂಟ್ ಇನ್ವರ್ಸ್ ಆಫ್ -x ಇಸ್ ಈಕ್ವಲ್ ಟು -ಕೊಸೆಕೆಂಟ್ ಇನ್ವರ್ಸ್ x. ಇದಕ್ಕೆ ಪ್ರೂಫ್ ನೋಡ್ಕೊಳ್ತೀರಾ, ಸೊಲ್ಯೂಷನ್. ಸಪೋಸ್ ಇದನ್ನ ಪ್ರೂವ್ ಮಾಡಿ ಅಂತ ಕೇಳುತ್ತೆ. ಫಸ್ಟ್ ಇದನ್ನ y ಅಂತ ಟ್ರೀಟ್ ಮಾಡ್ತೀರಾ. ಲೆಟ್ ಸೈನ್ ಇನ್ವರ್ಸ್ ಆಫ್ -x ಇಸ್ ಈಕ್ವಲ್ ಟು y ಈ ತರ ತಗೊಂಡ್ರೆ. ನೆಕ್ಸ್ಟ್ take sin inverse to the another side, then it becomes -x is equal to sin y. Next multiply negative on both side. Negative multiply ಮಾಡಿದ್ರೆ x is equal to negative multiply ಮಾಡಿದ್ರೆ -sin y. We know that minus sin theta ಅಂತಂದ್ರೂ ಒಂದೇ, sin of minus theta ಅಂತಂದ್ರೂ ಒಂದೇ. x is equal to -sin y ನ sin of -y ಅಂತ ಬರೀತೀವಿ. ನೆಕ್ಸ್ಟ್ ಸೈನ್ ಅನ್ನ ಮತ್ತೆ ಈ ಕಡೆ ತಗೊಳ್ತೀರಾ, ಅವಾಗ ಏನಾಗಿರುತ್ತೆ, ಇದು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು -y ಅಂತಂದ್ರೆ ಏನಂತ ತಗೊಂಡಿರ್ತೀರಾ, ಸೈನ್ ಇನ್ವರ್ಸ್ ಆಫ್ -x ಅಂತ ತಗೊಳ್ತೀರಾ. ನೆಕ್ಸ್ಟ್ ನಮಗೆ ರಿಸಲ್ಟ್ ಸಿಕ್ಕಿರಲ್ಲ, ಇಂಟರ್ಚೇಂಜ್ ಮಾಡ್ತೀರಾ ಎರಡು ವ್ಯಾಲ್ಯೂಸ್. ಇಂಟರ್ಚೇಂಜ್ ಮಾಡಿದಾಗ ವ್ಯಾಲ್ಯೂ ಏನಾಗಿರುತ್ತೆ, ಸೈನ್ ಇನ್ವರ್ಸ್ ಆಫ್ -x ಇಸ್ ಈಕ್ವಲ್ ಟು -sin ಇನ್ವರ್ಸ್ x ಆಗುತ್ತೆ. ಇದು ಪ್ರೂಫ್. ಇದೇ ತರ ಇನ್ನ ಎರಡು ಕಂಡೀಷನ್ಸ್ ಗಳನ್ನ ಅದರಲ್ಲಿ ಪ್ರೂವ್ ಮಾಡಿರ್ತೀವಿ. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಪ್ರಾಪರ್ಟಿ ನಂಬರ್ 3. ಪ್ರಾಪರ್ಟಿ ನಂಬರ್ 3 ಈ ತರ ಇರುತ್ತೆ. ಸಪೋಸ್ ಅದನ್ನೇ ಇನ್ ಟರ್ಮ್ಸ್ ಆಫ್ ಕಾಸ್ ಅಲ್ಲಿ ಬರೀತೀರಾ, ಕಾಸ್ ಇನ್ವರ್ಸ್ ಆಫ್ -x ಇಸ್ ಈಕ್ವಲ್ ಟು π - ಕಾಸ್ ಇನ್ವರ್ಸ್ x ಅಂತ ಇರುತ್ತೆ. ನೆಕ್ಸ್ಟ್ ಪ್ರಾಪರ್ಟಿ π - ಕಾಸ್ ಇನ್ವರ್ಸ್ x ಅಂತ ಇದೆ. ಒನ್ಸ್ ಅಗೈನ್ ಸೇಮ್ ಅದನ್ನು ಕೂಡ ಪ್ರೂವ್ ಮಾಡಬೇಕಾದ್ರೆ ಲೆಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಂದ್ರೆ ಕಾಸ್ ಇನ್ವರ್ಸ್ ಆಫ್ -x ಅನ್ನ y ಅಂತ ಟ್ರೀಟ್ ಮಾಡ್ತೀರಾ. ಕಾಸ್ ನ ಮತ್ತೊಂದು ಕಡೆ ತಗೊಳ್ತೀರಾ, -x ಇಸ್ ಈಕ್ವಲ್ ಟು ಕಾಸ್ y ಆಯ್ತು. ಮತ್ತೆ ಮೈನಸ್ ಮಲ್ಟಿಪ್ಲೈ ಮಾಡ್ತೀರಾ, ಮೈನಸ್ ನ ಮಲ್ಟಿಪ್ಲೈ ಮಾಡಿದಾಗ x ಇಸ್ ಈಕ್ವಲ್ ಟು ಇದು ಮೈನಸ್ ಕಾಸ್ y ಆಯ್ತು. ಹಿಯರ್ ಮೈನಸ್ ಸೈನ್ ಥೀಟಾನ ಸೈನ್ ಆಫ್ ಮೈನಸ್ ಥೀಟಾ ಅಂತ ಬರೀಬಹುದು. ಮೈನಸ್ ಕಾಸ್ ಥೀಟಾನ ಕಾಸ್ ಆಫ್ ಮೈನಸ್ ಥೀಟಾ ಅಂತ ಬರೆಯೋದಕ್ಕಾಗಲ್ಲ. ಅದಕ್ಕೋಸ್ಕರ ಅದನ್ನ ಇನ್ ಟರ್ಮ್ಸ್ ಆಫ್ 180 ಯೂಸ್ ಮಾಡಿದ್ರೆ ಕಾಸ್ ಆಫ್ π - y ಅಂತ ಬರೀಬಹುದು. ಬಿಕಾಸ್ ಕಾಸ್ 180 ಮೈನಸ್ ಥೀಟಾ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ನೆಗೆಟಿವ್ ಇರುತ್ತೆ. 180 ಇದ್ದಾಗ ಫಂಕ್ಷನ್ ಚೇಂಜ್ ಆಗಲ್ಲ, ಆಸ್ ಇಟ್ ಈಸ್ ಇರುತ್ತೆ. ನೆಕ್ಸ್ಟ್ ಅದನ್ನ ಈ ಕಡೆ ತಗೊಳ್ತೀರಾ ಅಂತಂದ್ರೆ ದಟ್ ಈಸ್ ಕಾಸ್ ಇನ್ವರ್ಸ್ ಆಫ್ x ಇಸ್ ಈಕ್ವಲ್ ಟು ಈ ಪೈ ಹಾಗೆ ಬರೀತೀರಾ ಮೈನಸ್ y ಅಂತಂದ್ರೆ ಕಾಸ್ ಇನ್ವರ್ಸ್ ಆಫ್ -x ಅಂತ ತಗೊಂಡ್ರೆ. ಇವಾಗಲೂ ಅಷ್ಟೇ ನಮಗೆ ರಿಸಲ್ಟ್ ಸಿಕ್ಕಿಲ್ಲ, ಜಸ್ಟ್ ಈ ಎರಡು ವ್ಯಾಲ್ಯೂಗಳನ್ನ ಇಂಟರ್ಚೇಂಜ್ ಮಾಡಿ. ನೆಗೆಟಿವ್ ಇದೆ, ಈ ಕಡೆ ತಗೊಂಡ್ರೆ ಪಾಸಿಟಿವ್ ಆಗುತ್ತೆ, ಇದು ಪಾಸಿಟಿವ್ ಇದೆ, ರೈಟ್ ಸೈಡ್ ತಗೊಳ್ತೀರಾ ನೆಗೆಟಿವ್ ಆಗುತ್ತೆ. ಅವಾಗ ರಿಸಲ್ಟ್ಸ್ ಏನಾಗಿರುತ್ತೆ, ಕಾಸ್ ಇನ್ವರ್ಸ್ ಆಫ್ -x ಇಸ್ ಈಕ್ವಲ್ ಟು π - ಕಾಸ್ ಇನ್ವರ್ಸ್ x. ಆಗುತ್ತೆ. ಈ ತರ ಪ್ರೂವ್ ಮಾಡಿರ್ತೀರ. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಪ್ರಾಪರ್ಟಿ ಫೋರ್ತ್ ಒನ್ ಈ ತರ ಇರುತ್ತೆ, ಸೈನ್ ಇನ್ವರ್ಸ್ ಆಫ್ 1/x ಇಸ್ ಈಕ್ವಲ್ ಟು ಕೊಸೆಕೆಂಟ್ ಇನ್ವರ್ಸ್ x ಅಂತ ಇರುತ್ತೆ. ಇದನ್ನ ಪ್ರೂವ್ ಮಾಡಬೇಕಂದ್ರೆ ರೈಟ್ ಸೈಡ್ ತಗೋಬೇಕು ನೀವು. ಇದೇ ತರ ಇನ್ನೆರಡು ಕಂಡೀಷನ್ಸ್ ಇರುತ್ತೆ.
ರೈಟ್ ಸೈಡ್ ತಗೋಬೇಕು ಅಂತಂದ್ರೆ ಲೆಟ್ ಕೊಸಿಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ. ನೆಕ್ಸ್ಟ್ ಈ ಕೊಸಿಕೆಂಟ್ ಇನ್ವರ್ಸ್ ಅನ್ನ ಮತ್ತೊಂದು ಕಡೆ ತಗೊಳ್ತೀರಾ, ಅವಾಗ ರಿಸಲ್ಟ್ ಎಕ್ಸ್ ಇಸ್ ಈಕ್ವಲ್ ಟು ಕೊಸಿಕೆಂಟ್ ವೈ ಆಗಿರುತ್ತೆ. ರೆಸಿಪ್ರೋಕಲ್ ತಗೊಳ್ತೀರಾ. ನೆಕ್ಸ್ಟ್ ಎಕ್ಸ್ ಗೆ ರೆಸಿಪ್ರೋಕಲ್ 1/x ಇಸ್ ಈಕ್ವಲ್ ಟು ಕೊಸಿಕೆಂಟ್ ಗೆ ರೆಸಿಪ್ರೋಕಲ್ ಸೈನ್ ಅಂದ್ರೆ ಸೈನ್ ವೈ ಅಂತ ಬರ್ಕೊಂಡು ಸೈನ್ ಅನ್ನ ಲೆಫ್ಟ್ ಸೈಡ್ ಕಳಿಸ್ತೀರಾ, ಅವಾಗ ಇಟ್ ಬಿಕಮ್ ಸೈನ್ ಇನ್ವರ್ಸ್ ಆಫ್ 1/x ಇಸ್ ಈಕ್ವಲ್ ಟು ರೈಟ್ ಸೈಡ್ ಅಲ್ಲಿ ವೈ ಇರುತ್ತೆ. ದಟ್ ಈಸ್ ಸೈನ್ ಇನ್ವರ್ಸ್ ಆಫ್ 1/x ಇಸ್ ಈಕ್ವಲ್ ಟು ವೈ. ವೈ ಅಂತಂದ್ರೆ ಏನಂತ ತಗೊಂಡಿದ್ದೀರಾ, ಕೊಸಿಕೆಂಟ್ ಇನ್ವರ್ಸ್ ಎಕ್ಸ್ ಆಯ್ತು. ಈ ತರ ಪ್ರೂವ್ ಮಾಡಿರ್ತೀರ. ಇದು ಫೋರ್ತ್ ಪ್ರಾಪರ್ಟಿ. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ನೆಕ್ಸ್ಟ್ ಫಿಫ್ತ್ ಪ್ರಾಪರ್ಟಿ ಪ್ರೂವ್ ಮಾಡಿರ್ತೀವಿ. ಫಿಫ್ತ್ ಒನ್ ಪ್ರಾಪರ್ಟಿನ ಅದನ್ನು ನಿಮ್ಗೆ ಎಕ್ಸಾಂಪಲ್ ಕೂಡ ತುಂಬಾ ಸಲ ರಿಪೀಟೆಡ್ ಮಾಡಿರ್ತಾರೆ. ಅದರಲ್ಲಿ ಮೂರನೇ ಕಂಡೀಷನ್ ನ ಪ್ರೂವ್ ಮಾಡ್ತಾ ಇದ್ದೀನಿ ನಾನು. ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಕೊಸಿಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಪೈ ಡಿವೈಡೆಡ್ ಬೈ 2. ಇದನ್ನ ನಿಮ್ಗೆ ಪ್ರೂವ್ ಮಾಡಕ್ ಹೇಳಿರ್ತಾರೆ ಅಥವಾ ಪ್ರೂವ್ ದಟ್ ಅಂತ ಕೇಳಿರ್ತಾರೆ. ಈ ತರ ಪ್ರೂವ್ ಮಾಡಕ್ ಹೇಳಿದಾಗ ನೀವೇನ್ ಮಾಡಬೇಕು ಅಂತಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಂದ್ರೆ ಯಾವ್ದಾದ್ರು ಒಂದನ್ನ ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಅಂತ ತಗೊಳ್ತೀರಾ. ನೆಕ್ಸ್ಟ್ ಸೀಕೆಂಟ್ ಇನ್ವರ್ಸ್ ನ ಆ ಕಡೆ ಕಳಿಸಿದಾಗ ಎಕ್ಸ್ ಇಸ್ ಈಕ್ವಲ್ ಟು ಸೀಕೆಂಟ್ ವೈ ಆಗಿರುತ್ತೆ. ಎಕ್ಸ್ ನ ಹಾಗೆ ಕ್ಯಾರಿ ಮಾಡ್ತೀರಾ. ಸೀಕೆಂಟ್ ಫಂಕ್ಷನ್ ಇದೆ ನಮಗೆ, ಇದನ್ನ ನಾವು ಕೊಸಿಕೆಂಟ್ ಆಗಿ ಕನ್ವರ್ಟ್ ಮಾಡಬೇಕು ಬೈ ಯೂಸಿಂಗ್ ಅಲೈಡ್ ಆಂಗಲ್ಸ್. ಸೀಕೆಂಟ್ ಅನ್ನ ಕೊಸಿಕೆಂಟ್ ಆಗಿ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಕೊಸಿಕೆಂಟ್ 90 ಮೈನಸ್ ಥೀಟಾ ಅಥವಾ 90 ಮೈನಸ್ ವೈ ಅಂತ ಬರ್ಕೊಳ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಕೊಸಿಕೆಂಟ್ 90 ಮೈನಸ್ ಥೀಟಾ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಕೊಸಿಕೆಂಟ್ ಪಾಸಿಟಿವ್, 90 ಇದ್ದಾಗ ಚೇಂಜ್ ಆಗುತ್ತೆ ಫಂಕ್ಷನ್. ಕೊಸಿಕೆಂಟ್ ಇದ್ದಿದ್ದು ಸೀಕೆಂಟ್ ಆಗಿ ಚೇಂಜ್ ಆಗುತ್ತೆ. ಆದ್ರಿಂದ ದೀಸ್ ಟು ಆರ್ ಈಕ್ವಲ್. therefore ಕೊಸಿಕೆಂಟ್ ನ ಈ ಕಡೆ ತಗೊಳ್ತಾರೆ, ಅವಾಗ ರಿಸಲ್ಟ್ ಈ ತರ ಆಯ್ತು. ಕೊಸಿಕೆಂಟ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಈ π/2 ಹಾಗೆ ಬರೀತೀರಾ ಮೈನಸ್ ವೈ ಅಂತಂದ್ರೆ ಅದನ್ನ ಸೀಕೆಂಟ್ ಇನ್ವರ್ಸ್ ಎಕ್ಸ್ ಅಂತ ತಗೊಂಡಿರ್ತೀರ. ಸಪೋಸ್ ಸೀಕೆಂಟ್ ಇನ್ವರ್ಸ್ ಎಕ್ಸ್ ನ ಲೆಫ್ಟ್ ಸೈಡ್ ತಗೊಂಡಾಗ ನಿಮ್ಗೆ ರಿಸಲ್ಟ್ ಏನಾಗಿರುತ್ತೆ, ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಕೊಸಿಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು π ಡಿವೈಡೆಡ್ ಬೈ 2 ಆಗಿರುತ್ತೆ. ಈ ತರ ರಿಸಲ್ಟ್ ಅನ್ನು ಪ್ರೂವ್ ಮಾಡಿರ್ತಾರೆ. ಇದೇ ತರ ಮತ್ತೆ ಎರಡು ಕಂಡೀಷನ್ಸ್ ಗಳು ಬಂದಿರುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ಪ್ರಾಪರ್ಟಿ ನಂಬರ್ ಸಿಕ್ಸ್ತ್ ಒನ್ ಈ ತರ ಇರುತ್ತೆ. ಯಾವುದು, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಆರ್ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ವೈ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ಸಪೋಸ್ ಇಲ್ಲಿ ಪ್ಲಸ್ ಇದ್ರೆ ಪ್ಲಸ್ ಬರೀತೀರಾ, ಮೈನಸ್ ಇದ್ರೆ ಮೈನಸ್ ಬರೀತೀರಾ, ಡಿವೈಡೆಡ್ ಬೈ ನೆಕ್ಸ್ಟ್ ಒನ್ ಪ್ಲಸ್ ಇದ್ರೆ ಮೈನಸ್ ಬರೀತೀರಾ, ಮೈನಸ್ ಇದ್ರೆ ಪ್ಲಸ್ ಬರೀತೀರಾ ಇಂಟು ಎಕ್ಸ್ ಬೈ. ಇದನ್ನ ಪ್ರೂವ್ ಮಾಡಬೇಕಾದ್ರೆ ಫಸ್ಟ್ ಇದನ್ನ ಏನಂತ ತಗೊಳ್ತೀರಾ ಅಂತಂದ್ರೆ, ಸಪೋಸ್ ಇದನ್ನ ಎ ಅಂತ ತಗೊಳ್ತೀರಾ, ಇದನ್ನ ಬಿ ಅಂತ ತಗೊಳ್ತೀರಾ. ನೆಕ್ಸ್ಟ್ ಇಲ್ಲಿ ಈ ಫಾರ್ಮುಲಾ ಯೂಸ್ ಮಾಡಬೇಕು. ವಿ ನೋ ದಟ್ ಟ್ಯಾನ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಟ್ಯಾನ್ ಎ ಪ್ಲಸ್ ಟ್ಯಾನ್ ಬಿ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಎ ಇಂಟು ಟ್ಯಾನ್ ಬಿ. ಇದನ್ನ ಯೂಸ್ ಮಾಡ್ತೀರಾ. ಆಲ್ರೆಡಿ ಕೊಟ್ಟಿರ್ತಾರೆ ಟ್ಯಾನ್ ಎ, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ. ಟ್ಯಾನ್ ಎ ಅಂತಂದ್ರೆ ಇದು ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ಇಂಟು ವೈ. ಈ ಟ್ಯಾನ್ ಅನ್ನ ಈ ಕಡೆ ತಗೊಳ್ತೀರಾ, ಟ್ಯಾನ್ ಇನ್ವರ್ಸ್ ರೈಟ್ ಸೈಡ್ ಸಿಕ್ತು. ಎ ಅಂತಂದ್ರೇನು, ಬಿ ಅಂತಂದ್ರೇನು ಅಂತ ಬರ್ಕೊಂಡಿರ್ತೀರಾ. ಇದು ಸಿಕ್ಸ್ತ್ ಪ್ರಾಪರ್ಟಿ. ನೆಕ್ಸ್ಟ್ ಸಿಕ್ಸ್ತ್ ಪ್ರಾಪರ್ಟಿ ಆದ್ಮೇಲೆ ನಮ್ದು ಲಾಸ್ಟ್ ಪ್ರಾಪರ್ಟೀಸ್ ಅಲ್ಲಿ ಲಾಸ್ಟ್ ಒನ್ ಇರುತ್ತೆ, ದಟ್ ಈಸ್ ಸೆವೆಂತ್ ಒನ್ ಪ್ರಾಪರ್ಟಿ. ಸೆವೆಂತ್ ಒನ್ ಪ್ರಾಪರ್ಟಿ ಯಾವ್ದು ಹೇಳುತ್ತೆ ಅಂತಂದ್ರೆ, ಯಾವ್ದಾದ್ರು ಒಂದು ರಿಸಲ್ಟ್ ಅನ್ನ ತೋರಿಸಿರ್ತೀನಿ. 2 tan inverse x is equal to tan inverse 2x divided by 1 plus x square. 2 tan inverse x is equal to the sin inverse in terms of sin inverse 2x divided by 1 plus x square. ಇಲ್ಲಿ ಮೈನಸ್ ಇದ್ರೆ ಇದು tan ಬಂದಿರುತ್ತೆ. ಇದನ್ನ ಪ್ರೂವ್ ಮಾಡಬೇಕಂದ್ರೆ ಮೂರು ಕಂಡೀಷನ್ಸ್ ಗಳಿರುತ್ತೆ, ಮೂರರಲ್ಲಿ. ಇದನ್ನ ಪ್ರೂವ್ ಮಾಡಬೇಕು ಅಂತಂದ್ರೆ ಫಸ್ಟ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಅನ್ನ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸಮ್ ವೈ ಅಂತ ಕಾಲ್ ಮಾಡ್ತೀರಾ. ಇಂಪ್ಲೈಸ್ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ವೈ ಆಗಿರುತ್ತೆ. ಕನ್ಸಿಡರ್ RHS.
RHS ಅನ್ನ ಕನ್ಸಿಡರ್ ಮಾಡ್ತೀರಾ. RHS is equal to sin inverse of 2x divided by 1 plus x square. That value is equal to sin inverse of, ಸಬ್ಸ್ಟಿಟ್ಯೂಟ್ ಮಾಡಿ, x ಅಂತಂದ್ರೆ ಆಲ್ರೆಡಿ ನಮಗೆ tan y ಅಂತ ಗೊತ್ತಿರುತ್ತೆ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ದಟ್ ಈಸ್ 2 tan y divided by 1 plus tan square y, 1 plus tan square y is equal to, ಈ sin ಇನ್ವರ್ಸ್ ಆಗಿ ಇರುತ್ತೆ. ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ. ಯಾವುದಕ್ಕೆ ಸ್ಟ್ಯಾಂಡರ್ಡ್ ಫಾರ್ಮುಲಾ ಅಂತಂದ್ರೆ sin 2y ಸ್ಟ್ಯಾಂಡರ್ಡ್ ಫಾರ್ಮುಲಾ. sin 2y, these two are ಕ್ಯಾನ್ಸಲ್ ಆಗಿರೋದ್ರಿಂದ ನಿಮ್ಗೆ ಏನ್ ಸಿಗುತ್ತೆ, 2y ಸಿಗುತ್ತೆ. 2y ಸಿಗುತ್ತೆ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 2 ಇಂಟು y ಅಂತಂದ್ರೆ ಏನ್ ತಗೊಂಡಿರ್ತೀರಾ, tan ಇನ್ವರ್ಸ್ x ಅಂತ ತಗೊಂಡಿರ್ತೀರಾ. RHS ನ ತಗೊಂಡು LHS ನ ಪ್ರೂವ್ ಮಾಡಿದ್ವಿ. ನೆಕ್ಸ್ಟ್ ಬೇರೆ ಎರಡು ಬರುತ್ತೆ, ಅದಕ್ಕೆಲ್ಲ ಇದರಲ್ಲಿ ಸೇಮ್ ಇರುತ್ತೆ, ಈ ರಿಸಲ್ಟ್ ಸೇಮ್ ಇರುತ್ತೆ. ಇಲ್ಲೂ ಅಷ್ಟೇ RHS ನ ಕನ್ಸಿಡರ್ ಮಾಡಿರ್ತೀರಾ. ಇಲ್ಲಿ ನೆಕ್ಸ್ಟ್ ಒನ್ಗೆ cos 2y ಬರುತ್ತೆ, ನೆಕ್ಸ್ಟ್ ಒನ್ಗೆ tan 2y ಬರುತ್ತೆ. ಎಲ್ಲದಕ್ಕೂ ಕೂಡ 2y ಅದೇ ತರ ಬಂದಿರುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ಬೇಸಿಕ್ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿರ್ತೀರಾ. ಈ ಪ್ರಾಬ್ಲಮ್ ಗಳಲ್ಲಿ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ನೀವೇನ್ ಮಾಡಬೇಕು ಅಂತಂದ್ರೆ ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು. ಪ್ಲಸ್ ಇರುತ್ತೋ ಮೈನಸ್ ಇರುತ್ತೋ ಅಂತ ನೋಡಬೇಕು. ಸಪೋಸ್ ಪಾಸಿಟಿವ್ ಏನಾದ್ರೂ ಕೂಡ ಇರುತ್ತೆ ಅಂತಂದ್ರೆ ಪಾಸಿಟಿವ್ ಇರತಕ್ಕಂಥ ಪ್ರಾಬ್ಲಮ್ಗಳಿಗೆ ಡೈರೆಕ್ಟ್ ಆನ್ಸರ್ ನ ಬರೀತೀರಾ, ಡೈರೆಕ್ಟ್ ಆನ್ಸರ್ ನ. ಸಪೋಸ್ ನೆಗೆಟಿವ್ ಇದ್ದಾಗ ಎರಡು ತರ ಪ್ರಾಬ್ಲಮ್ಗಳು ಬರುತ್ತೆ. ನೆಗೆಟಿವ್ ಇದ್ದಾಗ ಡಿಪೆಂಡಿಂಗ್ ಅಪಾನ್ ದಿ ಇನ್ವರ್ಸ್. ಸಪೋಸ್ ನೆಗೆಟಿವ್ ಇದ್ದಾಗ ನಿಮ್ಗೆ ಏನಾದ್ರೂ ಕೂಡ ಸೈನ್ ಇನ್ವರ್ಸ್ ಇದ್ರೆ ಅಥವಾ ಟ್ಯಾನ್ ಇನ್ವರ್ಸ್ ಇದ್ರೆ, ಸೈನ್ ಇನ್ವರ್ಸ್, ಟ್ಯಾನ್ ಇನ್ವರ್ಸ್ ಅಥವಾ ಕೊಸಿಕೆಂಟ್ ಇನ್ವರ್ಸ್ ಇದ್ರೆ ನೀವು ಇದಕ್ಕೆ ಆನ್ಸರ್ ನ ಬರೀಬೇಕು ಅಂತಂದ್ರೆ ಮೈನಸ್ ಬರೆದು ಆನ್ಸರ್ ಬರ್ದಿರ್ತೀರ. ಅದೇ ಸೆಕೆಂಡ್ ಒನ್, ಬಿಕಾಸ್ ಬೈ ದ ಪ್ರಾಪರ್ಟಿ, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಪ್ರಾಪರ್ಟಿ ಅಷ್ಟೇ. ಸೈನ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ಮೈನಸ್ ಸೈನ್ ಇನ್ವರ್ಸ್ ಎಕ್ಸ್, ಆ ಪ್ರಾಪರ್ಟಿ ಪ್ರಕಾರ. ನೆಕ್ಸ್ಟ್ ಸಪೋಸ್ ಇದೇ ಕಾನ್ಸೆಪ್ಟ್ ಅಲ್ಲಿ ನಿಮ್ಗೆ ಏನಾದ್ರೂ ಕೂಡ ಕಾಸ್ ಇನ್ವರ್ಸ್ ಅಥವಾ ಕಾಟ್ ಇನ್ವರ್ಸ್ ಅಥವಾ ಸೀಕೆಂಟ್ ಇನ್ವರ್ಸ್ ಇದ್ರೆ ಅವಾಗ ನೀವು ಆನ್ಸರ್ ನ ಬರೀಬೇಕಾದ್ರೆ ಪೈ ಮೈನಸ್ ಆನ್ಸರ್ ಬರ್ದಿರ್ತೀರಾ. ಆ ಮೂರು ಟೈಪ್ಸ್ ಅಲ್ಲಿ ಪ್ರಾಬ್ಲಮ್ಸ್ ಗಳನ್ನ ನೋಡ್ಕೊಂಡ್ರೆ ಆಯ್ತು. ಪಾಸಿಟಿವ್ ಇದ್ದಾಗ ಡೈರೆಕ್ಟ್ ಆನ್ಸರ್ ಬರುತ್ತೆ, ನೆಗೆಟಿವ್ ಇದ್ದಾಗ 2 ಟೈಪ್ಸ್ ಬರುತ್ತೆ. ಸೈನ್ ಇನ್ವರ್ಸ್, ಟ್ಯಾನ್ ಇನ್ವರ್ಸ್, ಕೊಸಿಕೆಂಟ್ ಇನ್ವರ್ಸ್ ಇದ್ರೆ ಮೈನಸ್ ಬರೆದು ಆನ್ಸರ್ ಬರೀತೀರಾ. ಫಾರ್ ಎಕ್ಸಾಂಪಲ್ ಒಂದು 3 ಪ್ರಾಬ್ಲಮ್ಗಳನ್ನ ನೋಡ್ತೀವಿ ಅಂತಂದ್ರೆ ಟ್ಯಾನ್ ಇನ್ವರ್ಸ್ ಆಫ್ 1 ಅಂತ ಅನ್ಕೊಳ್ಳೋಣ. ಪಾಸಿಟಿವ್ ಇದೆ, ಪಾಸಿಟಿವ್ ಇದ್ದಾಗ ಡೈರೆಕ್ಟ್ ಆಗಿ ಆನ್ಸರ್ ಏನ್ ಬರೀತಾರೆ, ಇದಕ್ಕೆ π/4 ಅಂತ ಬರೀತಾರೆ. ನೆಕ್ಸ್ಟ್ ಸಪೋಸ್ ಸೈನ್ ಇನ್ವರ್ಸ್ ಆಫ್ -1/√2. ಸೈನ್ ಇನ್ವರ್ಸ್ ಅಂತಂದ್ರೆ ನೆಗೆಟಿವ್ ಇದೆ ಪ್ರಾಬ್ಲಮ್ ಅಲ್ಲಿ, ನೆಗೆಟಿವ್ ಇದ್ದು ಸೈನ್ ಇನ್ವರ್ಸ್ ಇದೆ, ಅವಾಗ ಏನ್ ಬರೀಬೇಕು, ಮೈನಸ್ ಬರೆದು ಆನ್ಸರ್ ಬರೀತೀರಾ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಮೈನಸ್. ಸೈನ್ ಅಲ್ಲಿ 1/√2 ಯಾವಾಗ ಅಂದ್ರೆ π/4, ಆದ್ರಿಂದ ಆನ್ಸರ್ ಏನಾಗಿರುತ್ತೆ, π/4 ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನೋಡೋದಾದ್ರೆ ಸಪೋಸ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕಾಟ್ ಇನ್ವರ್ಸ್ ಆಫ್ -1. ಮೈನಸ್ ಇದೆ, ಕಾಟ್ ಇನ್ವರ್ಸ್ ಇದೆ, ಅವಾಗ ನೀವೇನ್ ಮಾಡಬೇಕು ಅಂದ್ರೆ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು π ಬರೆದು ಮೈನಸ್ ಬರೆದು ಆನ್ಸರ್ ಬರೀಬೇಕು. ಕಾಟ್ ಇನ್ವರ್ಸ್ ಅಲ್ಲಿ 1 ಅಂತಂದ್ರೆ ಅದನ್ನ ನಾವೇನಂತ ಬರೀತೀವಿ, π/4 ಅಂತ ಬರೀತೀವಿ. ಇಷ್ಟಕ್ಕೆ ನಿಲ್ಲಿಸಬಾರ್ದು, ಅದನ್ನ ಸಿಂಪ್ಲಿಫೈ ಮಾಡಬೇಕು. ಸಿಂಪ್ಲಿಫೈ ಮಾಡಿದ್ರೆ 4 ನ LCM ತೆಗಿತೀರಾ, 4 ಈ ಕಡೆ ಮಲ್ಟಿಪ್ಲೈ ಆಗುತ್ತೆ, 4π ಅಂತಂದ್ರೆ ಆನ್ಸರ್ ಏನ್ ಬರುತ್ತೆ, 3π/4 ಬರುತ್ತೆ. ನೆಕ್ಸ್ಟ್ ಇಲ್ಲಿ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಬೇಕಾದ್ರೆ ಮೇನ್ ವೈಸ್ ಅಲ್ಲಿ ಸಾಲ್ವ್ ಮಾಡಿದ್ದು ನಾವು. ಫಸ್ಟ್ ಮೇನ್ ಅಲ್ಲಿ ಏನ್ ಮಾಡಿದ್ವು ಅಂತಂದ್ರೆ ಫೈಂಡ್ ದ ಪ್ರಿನ್ಸಿಪಾಲ್ ಬ್ರಾಂಚ್ ವ್ಯಾಲ್ಯೂ ಅಂತ ಹೇಳಿದ್ರು. ಪ್ರಿನ್ಸಿಪಾಲ್ ಬ್ರಾಂಚ್ ವ್ಯಾಲ್ಯೂ ಅಂತಂದ್ರೆ ಒಂದೊಂದು ಲೈನ್ ಇರ್ತಿತ್ತು ಪ್ರಾಬ್ಲಮ್ಗೆ ಸೊಲ್ಯೂಷನ್ಸ್ಗಳು, ಡೈರೆಕ್ಟ್ ಆಗಿ ಅದನ್ನ ನೋಡಿ ಸಾಲ್ವ್ ಮಾಡ್ತಿದ್ರು. ನೆಕ್ಸ್ಟ್ ಇದಾದ್ಮೇಲೆ ಸೆಕೆಂಡ್ ಮೇನ್. ಇಲ್ಲಿ ಸೆಕೆಂಡ್ ಮೇನ್ ಅಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಫೈಂಡ್ ದ ವ್ಯಾಲ್ಯೂ ಆಫ್ ದಿ ಫಾಲೋಯಿಂಗ್ಸ್ ಅಂತ ಹೇಳಿದ್ರು. ಇದರಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಪ್ರಾಬ್ಲಮ್ ನ ಹೇಳೋದಾದ್ರೆ ಕಾಸ್ ಇನ್ವರ್ಸ್ ಆಫ್ 7π/6.
ಇದಕ್ಕೆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಕಾಸ್ ಇನ್ವರ್ಸ್ ಆಫ್ ಕಾಸ್ 7π ಡಿವೈಡೆಡ್ ಬೈ 6. ನೋಡಿ, ಇವೆರಡು ನಿಮ್ಗೆ ಕ್ಯಾನ್ಸಲ್ ಆಗಬೇಕು ಅಂತಂದ್ರೆ ಇಲ್ಲಿ ಇರತಕ್ಕಂಥ ವ್ಯಾಲ್ಯೂ ಇದರ ರೇಂಜ್ ಅಲ್ಲಿ ಇರಬೇಕು. ರೇಂಜ್ ಅಂತಂದ್ರೆ ಏನು? 0, ಇದು ರೇಂಜ್. ಇದ್ರೊಳಗಡೆ ಇದ್ದಾಗ ಅದನ್ನ ಕ್ಯಾನ್ಸಲ್ ಮಾಡಿ ಆನ್ಸರ್ ಬರೀತೀರಾ. ಬಟ್ ನೋಡಿ, ಪೈ ಅಂತಂದ್ರೆ 180 ಬೈ 6 ಅಂತಂದ್ರೆ 30. 3 ಇಂಟು 7 21 210 ಡಿಗ್ರಿ, 210 ಡಿಗ್ರಿ ಆಯ್ತು. ಬಟ್ ಇದು 0 to 180 ಇದೆ, ಜಾಸ್ತಿ ಇದೆ, ಆದ್ರಿಂದ ಕ್ಯಾನ್ಸಲ್ ಆಗಲ್ಲ. ಹಾಗಾದ್ರೆ ಏನ್ ಮಾಡಬೇಕು ಅಂತಂದ್ರೆ ಆ ವ್ಯಾಲ್ಯೂನ ಈ ತರ ಸ್ಪ್ಲಿಟ್ ಮಾಡಿ ಬರ್ಕೊಳ್ತಾ ಇದೀವಿ. ಕಾಸ್ ಇನ್ವರ್ಸ್ ಆಫ್ ಕಾಸ್ ಇದನ್ನ ಸ್ಪ್ಲಿಟ್ ಮಾಡಿ ಯಾವ ತರ ಬೇಕಾದ್ರೂ ಬರಿಬಹುದು ನೀವು, ಏನ್ ಸಮಸ್ಯೆ ಇಲ್ಲ. ನಾವು ಏನ್ ಮಾಡ್ತೀವಿ ಅಂತಂದ್ರೆ ಸಪೋಸ್ ಇದನ್ನ 4th ಕ್ವಾಡ್ರೆಂಟ್ ಅಲ್ಲಿ ಬರೀಲಿಕ್ಕೆ ಟ್ರೈ ಮಾಡ್ತೀವಿ. ಯಾಕೆ ಅಂತಂದ್ರೆ 4th ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಪಾಸಿಟಿವ್ ಇರುತ್ತೆ, ಫಸ್ಟ್ ಕ್ವಾಡ್ರೆಂಟ್ ನ ಬಿಟ್ರೆ 4th ಕ್ವಾಡ್ರೆಂಟ್ ಅಲ್ಲಿ. ಅದಕ್ಕೋಸ್ಕರ ಇದನ್ನ ನಾನು ಈ ತರ ಬರೀತಾ ಇದ್ದೀನಿ, 2π ಈ ವ್ಯಾಲ್ಯೂ ಹಾಗೆ ಬರ್ಕೊಳ್ಳಿ. ಯಾವ್ದನ್ನ? π/6 ನ ಹಾಗೆ ಬರ್ಕೊಳ್ಳಿ. ಇಲ್ಲಿ ಪ್ಲಸ್ ಹಾಕ್ಬಿಟ್ರೆ ಫಸ್ಟ್ ಕ್ವಾಡ್ರೆಂಟ್ ಆಗುತ್ತೆ. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಬೇಕಾದ್ರೂ ಬರೀಬಹುದು. ಬಟ್ ನಾವು ಈ ವ್ಯಾಲ್ಯೂ ಸಿಂಪ್ಲಿಫೈ ಮಾಡಿದಾಗ ಇದಕ್ಕಿಂತ ಜಾಸ್ತಿ ಬಂದ್ಬಿಡುತ್ತೆ ಪ್ಲಸ್ ಹಾಕಿದ್ರೆ, ಅದಕ್ಕೆ ಮೈನಸ್ ಹಾಕೋಣ. ಸಿಂಪ್ಲಿಫೈ ಮಾಡಿ ನೋಡೋಣ ಏನಾಗುತ್ತೆ ಅಂತ. 6 ನ LCM ತೆಗಿತೀರಾ, 6 into 2 12π ನಲ್ಲಿ 1π ಸಬ್ಟ್ರಾಕ್ಟ್ ಮಾಡಿದ್ರೆ 11π. ಇಲ್ಲಿದೆಯಾ? ಇಲ್ಲ. ಇದು 7π ಬರಬೇಕು ಅಂದ್ರೆ 6 2s are 12. 12 ಅಲ್ಲಿ ಏನ್ ಸಬ್ಟ್ರಾಕ್ಟ್ ಮಾಡಿದ್ರೆ 7 ಬರುತ್ತೆ, 5 ನ ಸಬ್ಟ್ರಾಕ್ಟ್ ಮಾಡಿದ್ರೆ ಬರುತ್ತೆ, 5 ಸಬ್ಟ್ರಾಕ್ಟ್ ಮಾಡಿದ್ರೆ ಬರುತ್ತೆ. ಆದ್ರಿಂದ ಇವಾಗ ಏನಾಯ್ತು? ಇದು 360 ಮೈನಸ್ ಥೀಟಾ. 360 ಮೈನಸ್ ಥೀಟಾ ಅಂತಂದ್ರೆ 4th ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಪಾಸಿಟಿವ್ ಇರುತ್ತೆ. ಈ ತರ ಇದ್ದಾಗ ಫಂಕ್ಷನ್ ಚೇಂಜ್ ಆಗಲ್ಲ. ಅಂದ್ರೆ ಏನಾಯ್ತು? ಕಾಸ್ ಇನ್ವರ್ಸ್ ಆಫ್ ಕಾಸ್ 5π ಡಿವೈಡೆಡ್ ಬೈ 6. ಮತ್ತೆ ಚೆಕ್ ಮಾಡ್ಕೊಳ್ಳಿ. 180 by 6 30 into 5 3 5s 3 into ಅಂದ್ರೆ 180 ಅಂತಂದ್ರೆ 180 divided by 6 ಅಂತಂದ್ರೆ 6 1 6 3s 30 ಆಯ್ತು. 30 into 5 ನ ಮಲ್ಟಿಪ್ಲೈ ಮಾಡ್ತೀರಾ, 5 into 3 150 ಡಿಗ್ರಿ. 150 ಡಿಗ್ರಿ ಇದ್ರೊಳಗಡೆ ಇರುತ್ತೆ. ಆವಾಗ ನೀವು ಕ್ಯಾನ್ಸಲ್ ಆಗಿ ಇದಕ್ಕೆ ಆನ್ಸರ್ ಏನ್ ಬರೀತೀರಾ? 5π divided by 6 ಅಂತ ಬರೀತೀರಾ. ಕೆಲವರು ಈ ಪ್ರಾಬ್ಲಮ್ ನ ನಾವು ಸಾಲ್ವ್ ಮಾಡ್ಬೇಕಂದ್ರೆ ಒಂದಷ್ಟು ಮೆಂಬರ್ಸ್ ಡೌಟ್ಸ್ ಕೂಡ ಕೇಳಿದ್ರಿ. ಏನಂತ? ಸರ್ ಇದನ್ನ ಇದೇ ತರ ಬರ್ಕೋಬೇಕಾ? ಸಪೋಸ್ ಈ ತರ ಬರ್ಕೊಂಡ್ರೆ ಆಗಲ್ವಾ? ಕಾಸ್ ಇನ್ವರ್ಸ್ ಆಫ್ ಕಾಸ್ 7π by 6 ನ 5 plus π/6 ಅಂತ ಬರ್ಕೊಳ್ಳೋದಿಕ್ಕೆ ಆಗಲ್ವಾ? ಆಬ್ವಿಯಸ್ಲಿ ಬರ್ಕೋಬಹುದು. ಅದನ್ನು ಕೂಡ 6 ನ LCM ತೆಗೆದ್ರೆ 6π plus π ಅಂದ್ರೆ 7π ಆಗುತ್ತಲ್ಲ, ಬರ್ಕೋಬಹುದು. ಸ್ವಲ್ಪ ಪ್ರೋಸೆಸ್ ಏನಾಗುತ್ತೆ ನಿಮ್ಗೆ ಲೆಂತಿ ಆಗುತ್ತೆ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ ನೋಡಿ 180 plus ಥೀಟಾ. 180 plus ಥೀಟಾ ಅಂತಂದ್ರೆ ನಿಮ್ಗೆ ಅದು ಯಾವ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ? 3rd ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ. 3rd ಕ್ವಾಡ್ರೆಂಟ್ ಅಲ್ಲಿ ಕಾಸ್ ನೆಗೆಟಿವ್ ಆಗಿರುತ್ತೆ. ಆದ್ರಿಂದ ನಿಮ್ಗೆ ಆನ್ಸರ್ ಏನಾಗಿರುತ್ತೆ ಅಂತಂದ್ರೆ ಈ ವ್ಯಾಲ್ಯೂನ ಕಾಸ್ 5 plus π/6 ನ ನೀವೇನಾದ್ರೂ ಕೂಡ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಈ ತರ ಬರುತ್ತೆ, ಮೈನಸ್ ಕಾಸ್ π ಡಿವೈಡೆಡ್ ಬೈ 6 ಬರುತ್ತೆ. ಇವಾಗ ಇದನ್ನ ಓದ್ಬೇಕಾದ್ರೆ ಕಾಸ್ ಇನ್ವರ್ಸ್ ಆಫ್ ಮೈನಸ್ ಥೀಟಾ ಅಂತಂದ್ರೆ ಪೈ ಮೈನಸ್ ಕಾಸ್ ಥೀಟಾ, ಕಾಸ್ ಇನ್ವರ್ಸ್ ಆಫ್ ಕಾಸ್ ಥೀಟಾ ಅಂತ ಬರ್ಕೊಂಡಿದ್ದೀವಿ. ಇದಿಷ್ಟನ್ನ ನೀವೇನಂತ ಕಾಲ್ ಮಾಡಬೇಕು? ಥೀಟಾ. ಬೈ ದ ಪ್ರಾಪರ್ಟಿ ಇಟ್ ಈಸ್ ಕಾಸ್ ಇನ್ವರ್ಸ್ ಆಫ್ ಮೈನಸ್ ಥೀಟಾ ಇಸ್ ಈಕ್ವಲ್ ಟು ಪೈ ಮೈನಸ್ ಕಾಸ್ ಇನ್ವರ್ಸ್ ಥೀಟಾ. ಥೀಟಾ ಪ್ಲೇಸ್ ಅಲ್ಲಿ ಏನಿದೆ ಅದನ್ನ ಬರ್ಕೊಂಡಿದ್ದೀವಿ. ಪೈನ ಹಾಗೆ ಬರೀತೀರಾ, ಮೈನಸ್ π/6 ಅಂದ್ರೆ 30 ಡಿಗ್ರಿ ಇದ್ರೊಳಗಡೆ ಇರುತ್ತೆ. ಆದ್ರಿಂದ ಇವೆರಡು ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆಗಿ ನಿಮಗೆ π/6 ಸಿಗುತ್ತೆ. 6 ನ ಏನಾದ್ರೂ LCM ತೆಗೆದ್ರೆ 6π ನಲ್ಲಿ ಪೈನ ಸಬ್ಟ್ರಾಕ್ಟ್ ಮಾಡಿದ್ರೆ 5π ಬರುತ್ತೆ. ಎರಡು ಸೇಮ್ ಬರುತ್ತೆ. ಕೆಲವೊಂದು ಪ್ರಾಬ್ಲಮ್ ಅಲ್ಲಿ ಏನಾಗುತ್ತೆ, ಒಂದೊಂದ್ರಲ್ಲಿ ಡಿಫರೆಂಟ್ ಆಗಿ ಬರುತ್ತೆ. ಅಂದ್ರೆ ಪ್ರಿನ್ಸಿಪಾಲ್ ಬ್ರಾಂಚ್ ವ್ಯಾಲ್ಯೂ ಡಿಫರೆಂಟ್ ಆಗಿರೋದ್ರಿಂದ ಡಿಫರೆಂಟ್ ಆಗಿ ಬರುತ್ತೆ. ಬಟ್ ನೀವು ಮಾಡೋ ಪ್ರೊಸೀಜರ್ ಕರೆಕ್ಟ್ ಆಗಿರುತ್ತೆ. ಸೆಕೆಂಡ್ ಟೈಪ್ ಅಲ್ಲಿ ಈ ತರ ಪ್ರಾಬ್ಲಮ್ ನೋಡಿರ್ತೀರಾ. ನೆಕ್ಸ್ಟ್ ಇದಾದ್ಮೇಲೆ ಇದೇ ತರ ಇನ್ನೊಂದು ಪ್ರಾಬ್ಲಮ್ ಈ ತರ ಬರ್ದಿರ್ತೀರಾ. ಸೈನ್ ಆಫ್ tan ಇನ್ವರ್ಸ್ x ಪ್ಲಸ್ ಕಾಟ್ ಇನ್ವರ್ಸ್ x ಗೆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ ಅಂತೇಳಿ. ಇದು π/2 ಅಂತ ಗೊತ್ತು. ಸೈನ್ π/2 ಅಂತಂದ್ರೆ ಆನ್ಸರ್ 1 ಬರುತ್ತೆ. ಈ ಎಲ್ಲಾ ಪ್ರಾಬ್ಲಮ್ಗಳು ಕೂಡ ಸೆಕೆಂಡ್ ಟೈಪ್ ಅಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ಗಳು. ನೆಕ್ಸ್ಟ್ ಟೈಪ್ ನಂಬರ್ 3. ಇದರಲ್ಲಿ ನಿಮಗೆ ಬರ್ತಕ್ಕಂಥ ಎಲ್ಲಾ ಪ್ರಾಬ್ಲಮ್ಗಳು ಕೂಡ ಪ್ರೂವ್ ದಟ್ ಪ್ರಾಬ್ಲಮ್ ಆಗಿರುತ್ತೆ. ಟೈಪ್ 3 ನಲ್ಲಿ ಬರ್ತಕ್ಕಂಥ ಎಲ್ಲಾ ಪ್ರಾಬ್ಲಮ್ಗಳು ಪ್ರೂವ್ ದಟ್ ಪ್ರಾಬ್ಲಮ್ ಆಗಿರುತ್ತೆ. ಇಲ್ಲಿ
ಒಂದೆರಡು ಪ್ರಾಬ್ಲಮ್ ಹೇಳೋದಾದ್ರೆ ಫಾರ್ ಎಕ್ಸಾಂಪಲ್ ನಿಮಗೆ ಪ್ರಾಬ್ಲಮ್ಸ್ಗಳು ಈ ತರ ಇರುತ್ತೆ. ಶೋ ದಟ್ ಸೈನ್ ಇನ್ವರ್ಸ್ ಆಫ್ 2x into root of 1 minus x square is equal to 2 sin inverse x. 2 sin inverse x. ಇದನ್ನ ಪ್ರೂವ್ ಮಾಡಿ ಅಂತ ಕೇಳ್ತಾರೆ. 2 marks ಗೆ ಕೇಳ್ತಾರೆ ಅಂತ ಅನ್ಕೊಳ್ಳೋಣ. ಫಸ್ಟ್ ನೀವೇನ್ ಮಾಡಬೇಕು ಅಂತಂದ್ರೆ ಇದನ್ನ ಬೈ ಯೂಸಿಂಗ್ ಸಬ್ಸ್ಟಿಟ್ಯೂಷನ್ ಮಾಡ್ಬೇಕು. ನೀವು ಯಾವ ಕಡೆ x ಇರುತ್ತೋ ಅಲ್ಲಿ ಸಬ್ಸ್ಟಿಟ್ಯೂಷನ್ ತಗೋಬೇಕು. ಪುಟ್ x is equal to ಇಲ್ಲಿ ಸೈನ್ ಅಂತ ಪ್ರೂವ್ ಮಾಡಬೇಕಾಗಿರೋದ್ರಿಂದ ಸೈನ್ ಥೀಟಾನ ಸಬ್ಸ್ಟಿಟ್ಯೂಷನ್ ಕೊಡು. x is equal to ಸೈನ್ ಥೀಟಾ ಆಗಿದ್ರೆ ಥೀಟಾ ವ್ಯಾಲ್ಯೂ ಏನಾಗಿರುತ್ತೆ ಅಂತಂದ್ರೆ ಸೈನ್ ಇನ್ವರ್ಸ್ ಆಫ್ x ಆಗಿರುತ್ತೆ. ಕನ್ಸಿಡರ್ LHS. ಇದು ನಿಮಗೆ ಲೆಂತ್ ಇರೋದ್ರಿಂದ ಇದನ್ನ ತಗೊಳ್ಳಿ. LHS ಸೈಡ್ ಅನ್ನ ಕನ್ಸಿಡರ್ ಮಾಡಿ. LHS is equal to sin inverse of 2x into root of 1 minus x square is equal to sin inverse of 2 ನ ಹಾಗೆ ಕ್ಯಾರಿ ಮಾಡಿ. x ಅಂತಂದ್ರೆ ಸಬ್ಸ್ಟಿಟ್ಯೂಷನ್ sin ಥೀಟಾ into root of 1 minus sin square theta. 1 minus sin square theta ಅಂತಂದ್ರೆ by ಬೇಸಿಕ್ ಐಡೆಂಟಿಟಿ cos theta ಅಂತ ಬರೀಬಹುದು. ಹಾಗಾಗಿ ನಿಮಗೆ ರಿಸಲ್ಟ್ ಏನಾಯ್ತು sin ಇನ್ವರ್ಸ್ ಆಫ್ 2 sin theta into cos theta ಅಂತಂದ್ರೆ sin 2 theta ಆಯ್ತು. ಇನ್ವರ್ಸ್ ಮತ್ತೆ ಫಂಕ್ಷನ್ ಕ್ಯಾನ್ಸಲ್ ಆಗುತ್ತೆ, 2 theta ಸಿಗುತ್ತೆ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 2 into theta ಅಂತಂದ್ರೆ ಏನಂತ ತಗೊಂಡಿರ್ತೀರ sin ಇನ್ವರ್ಸ್ ಆಫ್ x ಅಂತ ತಗೊಂಡಿರ್ತೀರ. ಇದು ನಿಮಗೆ RHS ಆಗಿರುತ್ತೆ. ಈ ತರ ಪ್ರೂವ್ ಮಾಡಿರ್ತೀರ. ನೆಕ್ಸ್ಟ್ ಇದನ್ನ ಬಿಟ್ರೆ ಪ್ರೂವ್ ದಟ್ ಪ್ರಾಬ್ಲಮ್ಗಳು ಬೇರೆ ಯಾವ ತರ ಇರುತ್ತೆ ಅಂತಂದ್ರೆ ಇವಾಗ ನಾವು ಟೈಪ್ 3 ನಲ್ಲಿ ಇದೆ. ಟೈಪ್ 3 ನಲ್ಲಿ ಪ್ರೂವ್ ದಟ್ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ಇದಾದ್ಮೇಲೆ ಇದರಲ್ಲೇ ಇದೇ ತರ ಸೇಮ್ ಟೈಪ್ ಅಲ್ಲಿ ತುಂಬಾ ಪ್ರಾಬ್ಲಮ್ಗಳು ಬರುತ್ತೆ. ನೆಕ್ಸ್ಟ್ ಮುಂದೆ ಹೋಗ್ತೀರಾ ಅಂತಂದ್ರೆ ನೋಡಿ, ಎರಡು ಟ್ಯಾನ್ ನ ಕೊಡ್ತಕ್ಕಂಥ ಪ್ರಾಬ್ಲಮ್ಗಳಿದೆ. ಟ್ಯಾನ್ ಇನ್ವರ್ಸ್ ಆಫ್ ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ ಅಂತ ಕೊಟ್ಟಿರ್ತಾರೆ. ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಏನೋ ಪ್ರೂವ್ ಮಾಡಿ ಅಂತ ಕೇಳ್ತಾರೆ. ಇದಕ್ಕೆ ನಾವು 6th ಪ್ರಾಪರ್ಟಿ ಯೂಸ್ ಮಾಡಬೇಕು. ಆಯ್ತಾ? ನೆಕ್ಸ್ಟ್ ಸಪೋಸ್ ಇದೇ ಪ್ರಾಬ್ಲಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ಪ್ಲಸ್ ಇನ್ನೊಂದು ಟ್ಯಾನ್ ಇನ್ವರ್ಸ್ ಸೇರಿಸಿರ್ತಾರೆ. ಅವಾಗ ಇದೆರಡನ್ನ ಕಂಬೈನ್ ಮಾಡ್ಕೊಂಡು ಅದನ್ನ ಹಾಗೆ ಇಟ್ಕೊಳ್ತಾರೆ. ಎರಡರಿಂದ ಒಂದು ಬಂದಿರುತ್ತೆ, ಇದೊಂದಿರುತ್ತೆ, ಮತ್ತೆ ಇದೆರಡನ್ನ ಕಂಬೈನ್ ಮಾಡ್ತಾರೆ. ಕೆಲವೊಂದು ಪ್ರಾಬ್ಲಮ್ಗಳಲ್ಲಿ ಎರಡು ಕೊಟ್ಟಿರ್ತಾರೆ. ಒಂದು ಟ್ಯಾನ್ ಇನ್ವರ್ಸ್ ಅಂತ ಇರುತ್ತೆ, ಮತ್ತೊಂದು 2 ಟ್ಯಾನ್ ಇನ್ವರ್ಸ್ ಅಂತ ಇರುತ್ತೆ. ಅವಾಗ ಇದನ್ನ ಹಾಗೆ ಕ್ಯಾರಿ ಮಾಡಿ, ಇದಕ್ಕೆ ಫಾರ್ಮುಲಾ ಯೂಸ್ ಮಾಡಿ ಇಲ್ಲೊಂದು ಬರುತ್ತೆ. ಇದನ್ನ ಹಾಗೆ ಕ್ಯಾರಿ ಮಾಡಿದ್ರೆ ಮತ್ತೆ ಇವೆರಡನ್ನ ಕಂಬೈನ್ ಮಾಡ್ತೀರಾ. ನೆಕ್ಸ್ಟ್ ಕೆಲವೊಂದ್ ಕಡೆ 4 ಕೊಟ್ಟಿರ್ತಾರೆ. ಟ್ಯಾನ್ ಇನ್ವರ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್. ಅವಾಗ ಇದೆರಡು ಕಂಬೈನ್ ಮಾಡ್ತೀರಾ, ಇದರಿಂದ ಒಂದು ಬಂದಿರುತ್ತೆ, ಇದರಿಂದ ಒಂದು ಬಂದಿರುತ್ತೆ, ಮತ್ತೆ ಇವೆರಡನ್ನ ಕಂಬೈನ್ ಮಾಡಿ ಆನ್ಸರ್ ಬರೀತೀರಾ. ಈ ತರ ಪ್ರಾಬ್ಲಮ್ಗಳನ್ನ ನೀವು ಯೂಶುವಲ್ ಆಗಿ ನೋಡಿರ್ತೀರಾ. ನೆಕ್ಸ್ಟ್ ಇದಾದ್ಮೇಲೆ ನಿಮಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಲ್ಲಿ ಒಂದಷ್ಟು ಫಾರ್ಮುಲಾಗಳನ್ನ ಹೇಳ್ಕೊಟ್ಟಿದೆ. ಅದು ಈ ತರ ಇರುತ್ತೆ. ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ಆಫ್ ವೈ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇಂಟು ರೂಟ್ ಆಫ್ 1 ಮೈನಸ್ ವೈ ಸ್ಕ್ವೇರ್. ಇಲ್ಲಿ ಪ್ಲಸ್ ಇದ್ರೆ ಇಲ್ಲೂ ಪ್ಲಸ್ ಬರೀತೀರಾ. ವೈ ಇಂಟು ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಸಪೋಸ್ ಇಲ್ಲಿ ಮೈನಸ್ ಇದ್ರೆ ಇಲ್ಲಿ ಮೈನಸ್ ಬರೀತೆ. ನೆಕ್ಸ್ಟ್ ಇದೇ ಟರ್ಮ್ಸ್ ಅಂದ್ರೆ ಇನ್ ಟರ್ಮ್ಸ್ ಆಫ್ ಕಾಸ್ ಅಲ್ಲಿ ಬರೆದ್ರೆ ಕಾಸ್ ಅಲ್ಲಿ ಪ್ಲಸ್ ಆರ್ ಮೈನಸ್ ಅಥವಾ ಕಾಸ್ ಇನ್ವರ್ಸ್ ಆಫ್ ವೈ ಅಂತ ಇರುತ್ತೆ. ಇಸ್ ಈಕ್ವಲ್ ಟು ಈ ಪ್ರಾಬ್ಲಮ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಇಂಟು ವೈ ಇದು ಉಲ್ಟಾ. ಇಲ್ಲಿ ಪ್ಲಸ್ ಇದ್ರೆ ಮೈನಸ್ ಬರೀತೀರಾ, ಮೈನಸ್ ಇದ್ರೆ ಪ್ಲಸ್ ಬರೀತೀರಾ. ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ರೂಟ್ ಆಫ್ 1 ಮೈನಸ್ ವೈ ಸ್ಕ್ವೇರ್. ಇದನ್ನ ಯೂಸ್ ಮಾಡಿ ಒಂದಷ್ಟು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿಸಿದ್ವಿ. ಸಪೋಸ್ ಅದು ಯಾವ ತರ ಇರುತ್ತೆ ಅಂತ ಒಂದೆರಡು ಪ್ರಾಬ್ಲಮ್ಗಳನ್ನ ನೋಡೋದಾದ್ರೆ ನಿಮಗೆ ಕ್ವಶನ್ ಇಂದ ಈ ತರ ಕೇಳ್ತಾರೆ ಅಂತ ಅನ್ಕೊಳ್ಳೋಣ. ಪ್ರೂವ್ ದಟ್ ಕಾಸ್ ಇನ್ವರ್ಸ್ ಆಫ್ 12/13 ಪ್ಲಸ್ ಸೈನ್ ಇನ್ವರ್ಸ್ ಆಫ್ 3/5 ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 56/65. ಇದನ್ನ ಪ್ರೂವ್ ಮಾಡೋದಕ್ಕೆ ಕೇಳ್ತಾರೆ. ಪ್ರೂವ್ ದಟ್ ಅಂತ ಹೇಳಿ ನೋಡಿ. ಇದನ್ನ ಫಸ್ಟ್ ನೀವು ಪ್ರೂವ್ ಮಾಡೋದಕ್ಕಿಂತ ಮುಂಚೆ ಎರಡು ಸೈನಲ್ಲಿ ಇದ್ರೆ ಆನ್ಸರ್ ಸೈನಲ್ಲಿ ಬರುತ್ತೆ, ಎರಡು ಕಾಸಲ್ಲಿ ಇದ್ರೆ ಆನ್ಸರ್ ಕಾಸಲ್ಲಿ ಬರುತ್ತೆ, ಎರಡು ಟ್ಯಾನ್ ಇದ್ರೆ ಆನ್ಸರ್ ಟ್ಯಾನ್ ಬರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ರೈಟ್ ಹ್ಯಾಂಡ್ ಸೈಡ್ ಸೈನ್ ಇದೆ, ಇದು ಕಾಸ್ ಇದೆ, ಇದು ಸೈನ್ ಇದೆ.
ಇದನ್ನ ನಾನು ಕಾಸ್ಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಆನ್ಸರ್ ಕಾಸಲ್ಲಿ ಬರುತ್ತೆ. ಬಟ್ ನಮಗೆ ಸೈನ್ ಇರೋದ್ರಿಂದ ಇದನ್ನ ಸೈನ್ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಇದನ್ನ ಸೈನ್ಗೆ ಕನ್ವರ್ಟ್ ಮಾಡ್ಕೊಂಡಾಗ ಎರಡು ಸೈನ್ ಇರುತ್ತೆ, ಆನ್ಸರ್ ಸೈನ್ ಬರುತ್ತೆ. ಸರ್ ಹಾಗಾದ್ರೆ ಕನ್ವರ್ಟ್ ಮಾಡೋದು ಯಾವ ತರ? ಬೈ ಯೂಸಿಂಗ್ ರೈಟ್ ಆಂಗಲ್ಡ್ ಟ್ರಯಾಂಗಲ್. ರೈಟ್ ಆಂಗಲ್ಡ್ ಟ್ರಯಾಂಗಲ್ ಯೂಸ್ ಮಾಡ್ತೀರಾ. ಕಾಸ್ ಪಕ್ಕ ಏನಿರುತ್ತೋ ಅದು ಅಡ್ಜಸೆಂಟ್ ಬೈ ಹೈಪೋಟೆನಸ್ ಆಗಿರುತ್ತೆ. ಅಡ್ಜಸೆಂಟ್ ಅಂತಂದ್ರೆ 12, ಹೈಪೋಟೆನಸ್ ಅಂತಂದ್ರೆ 13. 169 ಅಲ್ಲಿ 144 ಸಬ್ಟ್ರಾಕ್ಟ್ ಮಾಡಿದ್ರೆ 25 ಬರುತ್ತೆ. ಅದಕ್ಕೆ ರೂಟ್ ಅಪ್ಲೈ ಮಾಡಿದಾಗ ಆಪೋಸಿಟ್ 5 ಆಗುತ್ತೆ. ಹಾಗಾಗಿ ಇದನ್ನ ಸೈನ್ಗೆ ಕನ್ವರ್ಟ್ ಮಾಡ್ತೀರಾ ಅಂತಂದ್ರೆ ದಟ್ ಈಸ್ ಸೈನ್ ಇನ್ವರ್ಸ್ ಆಫ್. ಎಕ್ಸಾಮಿನೇಷನ್ ಅಲ್ಲಿ ಇದು ಒಂದ್ ಕಡೆ ಇರಬೇಕು. ಸೈನ್ ಇನ್ವರ್ಸ್ ಆಫ್ ಆಪೋಸಿಟ್ ಬೈ ಹೈಪೋಟೆನಸ್. ಅಪೋಸಿಟ್ ಅಂತಂದ್ರೆ 5, ಹೈಪೋಟೆನಸ್ ಅಂತಂದ್ರೆ 13 ಪ್ಲಸ್ ಸೈನ್ ಇನ್ವರ್ಸ್ ಆಫ್ 3 ಡಿವೈಡೆಡ್ ಬೈ 5. ಹಾಗೆ ಕ್ಯಾರಿ ಮಾಡಿದಿರಾ. ಇದು ಪ್ರೂವ್ ಮಾಡಬೇಕು, ನೋಡ್ಕೊಳ್ಳೋಣ. ನಾವು ಇದನ್ನ ತಗೊಂಡಿದ್ದೀವಿ, ಇದನ್ನ ಈ ತರ ಬರ್ಕೊಂಡಿದ್ದೀವಿ. ಫಾರ್ಮುಲಾ ಯೂಸ್ ಮಾಡಿ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ವೈ. ಅವಾಗ ರಿಸಲ್ಟ್ ಏನಾಗಿರುತ್ತೆ ಅಂತಂದ್ರೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇಂಟು ಎಕ್ಸ್ ಅಂತಂದ್ರೆ 5 ಡಿವೈಡೆಡ್ ಬೈ 13 ಇಂಟು ರೂಟ್ ಆಫ್ 1 ಮೈನಸ್ ವೈ ಸ್ಕ್ವೇರ್ 9/25. ಪ್ಲಸ್ ಇದ್ರೆ ಪ್ಲಸ್ ಬರೀತೀರಾ, ಮೈನಸ್ ಇದ್ರೆ ಮೈನಸ್ ಬರೀತೀರಾ. ವೈ ಇಂಟು ವೈ ಅಂತಂದ್ರೆ 3/5 ಇಂಟು ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ 1 ಮೈನಸ್ 25 ಡಿವೈಡೆಡ್ ಬೈ 169. ನೆಕ್ಸ್ಟ್ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಸೈನ್ ಇನ್ವರ್ಸ್ ಆಫ್ 25 LCM ತಗೊಳ್ತೀರಾ. 25 ನಲ್ಲಿ 9 ಅನ್ನ ಸಬ್ಟ್ರಾಕ್ಟ್ ಮಾಡ್ತೀರಾ, 16 ಬರುತ್ತೆ. ಹಾಗಾಗಿ ಇದು 5 ಡಿವೈಡೆಡ್ ಬೈ 13 ಇಂಟು ಈ ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ 4 ಡಿವೈಡೆಡ್ ಬೈ 5 ಬರುತ್ತೆ. ಪ್ಲಸ್ ಪ್ಲಸ್ ಇದು 3 ಡಿವೈಡೆಡ್ ಬೈ 5 ಆಗಿ ಇರಲಿ ಇಂಟು 169 ನಲ್ಲಿ 25 ಸಬ್ಟ್ರಾಕ್ಟ್ ಮಾಡಿದ್ರೆ 144. ರೂಟ್ 144 ಅಂತಂದ್ರೆ 12 ಡಿವೈಡೆಡ್ ಬೈ 169 ಅಂತಂದ್ರೆ 13. LCM ತೆಗಿತೀರಾ. ಡಿನಾಮಿನೇಟರ್ ಅಲ್ಲಿ 13 5 ಇದೆ, 13 5 ಇದೆ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಡಿನಾಮಿನೇಟರ್ ನ 13 ಇಂಟು 5 LCM ತೆಗಿತೀರಾ. ನ್ಯೂಮರೇಟರ್ 5 4s are 20 ಪ್ಲಸ್ 3 ಇಂಟು 12. 3 ಇಂಟು 12 ಅಂತಂದ್ರೆ 36 ಆಯ್ತು. ಆಡ್ ಮಾಡಿ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 20 ಗೆ 36 ನ ಆಡ್ ಮಾಡಿದ್ರೆ 56 ಡಿವೈಡೆಡ್ ಬೈ 13 5s ನಿಮಗೆ 65 ಬರುತ್ತೆ. ಇಟ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಪ್ರಾಬ್ಲಮ್ ನ ಈ ತರ ಮಾಡಿಸಿರ್ತಾರೆ. ಸೈನ್ ಕನ್ವರ್ಟ್ ಮಾಡಿರ್ತಾರೆ, ಸಾರಿ ಟ್ಯಾನ್ ಕನ್ವರ್ಟ್ ಮಾಡ್ತಾರೆ, ಟ್ಯಾನ್ ಕನ್ವರ್ಟ್ ಮಾಡ್ತಾರೆ. ಎರಡೂ ಟ್ಯಾನ್ ಇರುತ್ತೆ. ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ವೈ ಫಾರ್ಮುಲಾ ಯೂಸ್ ಮಾಡ್ತಾರೆ. ಆನ್ಸರ್ ಟ್ಯಾನ್ ಅಲ್ಲಿ ಬಂದಿರುತ್ತೆ. ಮತ್ತೆ ಅದನ್ನ ಸೈನ್ ಕನ್ವರ್ಟ್ ಮಾಡ್ತಾರೆ. ಇಟ್ಸ್ ವೆರಿ ಲೆಂತಿ ಪ್ರೊಸೆಸ್. ಅದಕ್ಕೋಸ್ಕರ ನೀವು ಇದನ್ನ ಯೂಸ್ ಮಾಡಿ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಈ ತರ ಯಾವುದೇ ಪ್ರಾಬ್ಲಮ್ಗಳು ಬಂದರೂ ಕೂಡ ನೀವು ಈ ಕಾನ್ಸೆಪ್ಟ್ ನ ಯೂಸ್ ಮಾಡಬೇಕು. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಟೈಪ್ ಅಲ್ಲಿ ಏನ್ ಮಾಡಿರ್ತೀರಾ ಅಂತಂದ್ರೆ ಇದು ಪ್ರೂವ್ ದಟ್ ಪ್ರಾಬ್ಲಮ್ಸ್ಗಳು. ನೆಕ್ಸ್ಟ್ ಫೋರ್ತ್ ಟೈಪ್. ಈ ಫೋರ್ತ್ ಟೈಪ್ ಅಲ್ಲಿ ಪ್ರಾಬ್ಲಮ್ಗಳು ಏನಾಗಿರುತ್ತೆ ಅಂತಂದ್ರೆ 2 ಟೈಪ್ಸ್ ಅಲ್ಲಿ ಇರುತ್ತೆ. ಫೋರ್ತ್ ಟೈಪ್ ಸಿಂಪ್ಲಿಫೈ ಅಂತ ಕೇಳಿರ್ತಾರೆ. ಪ್ರಾಬ್ಲಮ್ ಅನ್ನ ಫೋರ್ತ್ ಟೈಪ್ ಅಲ್ಲಿ ಸಿಂಪ್ಲಿಫೈ ಅಂತ ಕೇಳ್ತಾರೆ. ಅದರಲ್ಲಿ ನಿಮ್ಗೆ ಫೋರ್ತ್ ಟೈಪ್ ಅಲ್ಲಿ ಅಥವಾ ಫೋರ್ತ್ ಮೇನ್ ಅಲ್ಲಿ 2 ಟೈಪ್ಸ್ ಇರುತ್ತೆ. ಇದರಲ್ಲಿ ಒನ್ಸ್ ಅಗೇನ್ 2 ಟೈಪ್ ಇರುತ್ತೆ. ಟೈಪ್ ನಂಬರ್ 1 ಅನ್ನ ಇಲ್ಲಿ ಸಾಲ್ವ್ ಮಾಡೋಣ, ಟೈಪ್ ನಂಬರ್ 2 ನ ಇಲ್ಲಿ ಸಾಲ್ವ್ ಮಾಡೋಣ. ಟೈಪ್ ನಂಬರ್ 1 ಯಾವ ತರ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈ ತರ ಇರುತ್ತೆ. ಸಿಂಪ್ಲಿಫೈ tan inverse of cos x minus sin x divided by cos x plus sin x. ಈ ತರ ಇರುತ್ತೆ. 2 ಮಾರ್ಕ್ಸ್ ಗೆ ಎಕ್ಸಾಮಿನೇಷನ್ ಅಲ್ಲಿ ಕೇಳಿದ್ದಾರೆ ಇದು ಕ್ವಶನ್ ಅನ್ನ. ನೋಡಿ ಇದನ್ನ ನೀವು ಸಿಂಪ್ಲಿಫೈ ಮಾಡಬೇಕು ಅಂತಂದ್ರೆ ಟೈಪ್ 1 ಅಲ್ಲಿ ನಿಮ್ಗೆ ಪ್ರಾಬ್ಲಮ್ ಅಲ್ಲಿ ಏನಾದ್ರೂ ಕೂಡ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಗಳಿದ್ರೆ sin x cos x sin x tan x ಆ ತರ ಇದ್ರೆ ಅವಾಗ ನೀವು ಫಾರ್ಮುಲಾಗಳನ್ನ ಯೂಸ್ ಮಾಡಿ ಸಿಂಪ್ಲಿಫೈ ಮಾಡಬೇಕು. ಇದು ಟೈಪ್ 1. ಟೈಪ್ 2 ಪ್ರಾಬ್ಲಮ್ಗಳಲ್ಲಿ x ಕೊಟ್ಟಿರ್ತಾರೆ, ಅವಾಗ ನೀವು ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡಬೇಕು. ಸಿಂಪ್ಲಿಫೈ ಅನ್ನೋ ಪ್ರಾಬ್ಲಮ್ 2 ತರ ಇರುತ್ತೆ. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಗಳನ್ನ ಕೊಟ್ರೆ ಫಾರ್ಮುಲಾ ಯೂಸ್ ಮಾಡಬೇಕು. ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲಿದ್ರೆ ನೀವು ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡಬೇಕು. ಇವಾಗ ಇಲ್ಲಿ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾ ಕೊಟ್ಟಿರೋದ್ರಿಂದ ನಾವು ಇದನ್ನ ಸಿಂಪ್ಲಿಫೈ ಮಾಡಬೇಕು. ವಿ ನೋ ದಟ್ tan inverse x minus tan inverse y ಫಾರ್ಮುಲಾ ಗೊತ್ತಿರುತ್ತೆ. tan inverse of x minus y divided by 1 plus x into y ಅಂದ್ರೆ ಈ ಪ್ಲೇಸ್ 1 ಆಗಬೇಕು.
ಆ ಪ್ಲೇಸ್ 1 ಹಾಕಬೇಕು ಅಂತಂದ್ರೆ ಈ ತರ ಬರೀತೀರಾ, ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್, ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಮಾಡ್ತೀರಾ, ಇದು 1 ಮಾಡಬೇಕು. ಅದಕ್ಕೋಸ್ಕರ ಅವಾಗ ರಿಸಲ್ಟ್ ಏನಾಗಿರುತ್ತೆ ಅಂತಂದ್ರೆ tan ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ನ ಡಿವೈಡ್ ಮಾಡಿದ್ರೆ 1, ಕಾಸ್ ಎಕ್ಸ್ ನ ಡಿವೈಡ್ ಮಾಡಿದ್ರೆ tan ಎಕ್ಸ್ ಆಯ್ತು, ಡಿವೈಡೆಡ್ ಬೈ ಕಾಸ್ ಎಕ್ಸ್ ಡಿವೈಡ್ ಮಾಡಿದ್ರೆ 1, ಕಾಸ್ ಎಕ್ಸ್ ಡಿವೈಡ್ ಮಾಡಿದ್ರೆ tan ಎಕ್ಸ್ ಆಯ್ತು. ನೆಕ್ಸ್ಟ್ ಲೈನ್ ಅಲ್ಲಿ tan ಇನ್ವರ್ಸ್ ಹಾಗೆ ಕ್ಯಾರಿ ಮಾಡೋಣ. ವಿ ನೋ ದಟ್ tan ಇನ್ವರ್ಸ್ ಆಫ್ x ಮೈನಸ್ tan ಇನ್ವರ್ಸ್ ಆಫ್ y ಅಂತ ಇದ್ರೆ tan ಇನ್ವರ್ಸ್ ಆಫ್ x ಮೈನಸ್ y ಡಿವೈಡೆಡ್ ಬೈ 1 ಪ್ಲಸ್ x ಇಂಟು y ಯೂಸ್ ಮಾಡಬಹುದು. ವಿ ಆರ್ ಇನ್ ರೈಟ್ ಸೈಡ್, ಇವಾಗ ನಾವು ಇಲ್ಲಿದ್ದೀವಿ, ಈ ಕಾನ್ಸೆಪ್ಟ್ ಯೂಸ್ ಮಾಡಬೇಕು. ಕಂಪೇರ್ ಮಾಡಿ, x ಪ್ಲೇಸ್ ಅಲ್ಲಿ 1 ಇದೆ, ಅದೇ ತರ ಸರ್ y ಪ್ಲೇಸ್ ಅಲ್ಲಿ ಏನಿದೆ ಅಂತಂದ್ರೆ tan x ಇದೆ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ tan ಇನ್ವರ್ಸ್ ಆಫ್ x ಅಂತಂದ್ರೆ 1 ಮೈನಸ್ tan ಇನ್ವರ್ಸ್ ಆಫ್ y, y ಪ್ಲೇಸ್ ಅಲ್ಲಿ ಏನಿದೆ tan x ಇದೆ. tan ಇನ್ವರ್ಸ್ ಆಫ್ 1 ಇಸ್ ನಥಿಂಗ್ ಬಟ್ pi by 4 ಮೈನಸ್ ಎರಡು ಕ್ಯಾನ್ಸಲ್ ಆಗುತ್ತೆ, ಕ್ಯಾನ್ಸಲ್ ಆಗಿ ಏನ್ ಸಿಗುತ್ತೆ x ಸಿಗುತ್ತೆ. ಅದೇ ತರ ನೀವು ಇನ್ನೊಂದು ಪ್ರಾಬ್ಲಮ್ ನ ನೋಡೋದಾದ್ರೆ ಈ ತರ ಕೊಟ್ಟಿರ್ತಾರೆ, tan ಇನ್ವರ್ಸ್ ಆಫ್ ರೂಟ್ 1 ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್, ಇದನ್ನು ಕೂಡ ಓದಿರ್ತೀರ. 1 ಮೈನಸ್ ಕಾಸ್ ಎಕ್ಸ್ ಗೆ 2 ಸೈನ್ ಸ್ಕ್ವೇರ್ ಎಕ್ಸ್ ಬೈ 2, 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಕ್ಯಾನ್ಸಲ್ ಆಯ್ತು, ಸೈನ್ ಸ್ಕ್ವೇರ್ ಬೈ ಕಾಸ್ ಸ್ಕ್ವೇರ್, ಟ್ಯಾನ್ ಸ್ಕ್ವೇರ್ ಆಯ್ತು, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯ್ತು, ಟ್ಯಾನ್ ಇನ್ವರ್ಸ್ ಎಲ್ಲ ಕ್ಯಾನ್ಸಲ್ ಆಗಿ ನಿಮಗೆ ಎಕ್ಸ್ ಬೈ 2 ಆನ್ಸರ್ ಸಿಗುತ್ತೆ. ಅಲ್ಲೂ ಕೂಡ ಅಷ್ಟೇ ಏನ್ ಮಾಡ್ತೀರಾ ಅಂತಂದ್ರೆ ಫಾರ್ಮುಲಾಗಳನ್ನ ಯೂಸ್ ಮಾಡ್ತೀರಾ. ನೆಕ್ಸ್ಟ್ ಸೆಕೆಂಡ್ ಟೈಪ್ ಅಲ್ಲಿ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡಬೇಕು. ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡಬೇಕು ಅಂತಂದ್ರೆ ಸಪೋಸ್ ಅದಕ್ಕೆ ಪ್ರಾಬ್ಲಮ್ಗಳು ಯಾವ ತರ ಇರುತ್ತೆ ಅಂತಂದ್ರೆ, ಒಂದು ಪ್ರಾಬ್ಲಮ್ ನ ತಗೊಳ್ಳೋದಾದ್ರೆ ನೋಡಿ ಈ ತರ ಇರುತ್ತೆ ಅಂತ ಅನ್ಕೊಳ್ಳೋಣ. ಕಾಟ್ ಇನ್ವರ್ಸ್ ಆಫ್ 1 ಡಿವೈಡೆಡ್ ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1. ಎರಡಕ್ಕೂ ಡಿಫರೆನ್ಸ್ ನ ನೋಡ್ತಾ ಇದ್ದ ನೋಡಿ, ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಗಳಿದೆ, ಇನ್ ಟರ್ಮ್ಸ್ ಆಫ್ ಎಕ್ಸ್ ಇದೆ. ಎಕ್ಸ್ ಇದ್ದಾಗ ಸಬ್ಸ್ಟಿಟ್ಯೂಷನ್ ಕೊಡಬೇಕು. ಸಬ್ಸ್ಟಿಟ್ಯೂಷನ್ ಕೊಡಬೇಕಾದ್ರೆ ನಾನು ನಿಮಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೆ, ಬೇಸಿಕ್ ಐಡೆಂಟಿಟೀಸ್ ಗಳನ್ನ ಯೂಸ್ ಮಾಡಿ ಸಬ್ಸ್ಟಿಟ್ಯೂಷನ್ ಕೊಡಬೇಕು ಅಂತ ಹೇಳಿದೆ. ಅದನ್ನ ಒಂದ್ಸಲ ನೋಡ್ಕೊಳ್ತೇವೆ, ಯಾಕೆಂತಂದ್ರೆ ಡಿಫರೆನ್ಸಿಯೇಷನ್ ಅಲ್ಲೂ ಕೂಡ ಬೇಕಾಗಿರುತ್ತೆ, ಇಂಟಿಗ್ರೇಷನ್ ಮತ್ತೆ ಡಿಫರೆನ್ಸಿಯೇಷನ್ ಅಲ್ಲಿ. ಫಸ್ಟ್ ಬೇಸಿಕ್ ಐಡೆಂಟಿಟಿ ಈ ತರ ಇರುತ್ತೆ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ನೆಕ್ಸ್ಟ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು secant square theta. Next 1 plus cot square theta is equal to cosecant square theta. ನೋಡಿ ಸಪೋಸ್ ನೀವೇನಾದ್ರೂ ಕೂಡ ಇದನ್ನ x ಅಂತ ಅನ್ಕೊಂಡ್ರೆ ಇದನ್ನ ಈ ಕಡೆ ಕಳಿಸ್ತೀರಾ, ಅವಾಗ ರೈಟ್ ಸೈಡ್ ಏನಾಗಿರುತ್ತೆ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಇರುತ್ತೆ. ನಿಮಗೆ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಇದ್ದು ಅಥವಾ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಈ ತರ ಏನಾದ್ರೂ ಚಿತ್ರ ಕಂಡ್ರೆ ಅವಾಗ ಎಕ್ಸ್ ಗೆ ಸೈನ್ ಆದ್ರೂ ಕೊಡ್ಬೋದು, ಕಾಸ್ ಆದ್ರೂ ಕೊಡ್ಬೋದು. ಸಪೋಸ್ ನಿಮ್ಗೆ ಏನಾದ್ರೂ ಕೂಡ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಏನಾದ್ರೂ ಕಂಡ್ರೆ, ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಈ ತರ ಕಂಡ್ರೆ ಟ್ಯಾನ್ ಆದ್ರೂ ಸಬ್ಸ್ಟಿಟ್ಯೂಷನ್ ಕೊಡ್ಬೋದು, ಕಾಟ್ ಆದ್ರೂ ಸಬ್ಸ್ಟಿಟ್ಯೂಷನ್ ಕೊಡ್ಬೋದು. ಸಪೋಸ್ ಉಲ್ಟಾ ಎಕ್ಸ್ ಸ್ಕ್ವೇರ್ ಮೈನಸ್ 1 ಅಂತ ಏನಾದ್ರೂ ಇದ್ರೆ ಅವಾಗ ನೀವು ಸೀಕೆಂಟ್ ಆದ್ರೂ ಕೊಡಬಹುದು, ಕೊಸೀಕೆಂಟ್ ಆದ್ರೂ ಕೊಡಬಹುದು. ಇಲ್ಲಿ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಗೆ ಸೈನ್ ಆದ್ರೂ ಕೊಡಬಹುದು, ಕಾಸ್ ಆದ್ರೂ ಕೊಡಬಹುದು. ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಗೆ ಕಾಸ್ ಟ್ಯಾನ್ ಆದ್ರೂ ಕೊಡಬಹುದು, ಕಾಟ್ ಆದ್ರೂ ಕೊಡಬಹುದು. ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಗೆ ಸೀಕೆಂಟ್ ಆದ್ರೂ ಕೊಡಬಹುದು, ಕೊಸೀಕೆಂಟ್ ಆದ್ರೂ ಕೊಡಬಹುದು. ಇವಾಗ ಈ ತರ ಇದೆ ಪ್ರಾಬ್ಲಮ್. ಇಲ್ಲ ಸೀಕೆಂಟ್ ಕೊಡಬೇಕು, ಇಲ್ಲ ಕೊಸೀಕೆಂಟ್ ಕೊಡಬೇಕು, ಚೆಕ್ ಮಾಡ್ತಾರೆ. ಇಲ್ಲಿಗೆ ಏನಾದ್ರೂ ನಾವು ಕೊಸೀಕೆಂಟ್ ಕೊಟ್ರೆ ಕೊಸೀಕೆಂಟ್ ಸ್ಕ್ವೇರ್ ಮೈನಸ್ 1, ಕೊಸೀಕೆಂಟ್ ಸ್ಕ್ವೇರ್ ಮೈನಸ್ 1 ಅಂದ್ರೆ ಕಾಟ್ ಬಂತು. ಡಿನಾಮಿನೇಟರ್ ಅಲ್ಲಿ ಕಾಟ್ ಇದ್ರೆ 1 ಬೈ ಕಾಟ್ ಅಂತಂದ್ರೆ ಟ್ಯಾನ್, ಇಲ್ಲಿ ಕಾಟ್ ಇದೆ ಟ್ಯಾನ್ ಇದೆ, ಕ್ಯಾನ್ಸಲ್ ಆಗಲ್ಲ. ಅದಕ್ಕೆ ಕೊಸೀಕೆಂಟ್ ಕೊಡ್ಬೇಡಿ, ಸೀಕೆಂಟ್ ಕೊಡಿ. ಸೀಕೆಂಟ್ ಕೊಡ್ತೀರಾ ಅಂತಂದ್ರೆ ಏನಾಯ್ತು, put x is equal to secant theta implies theta is equal to secant inverse x. Substitute ಮಾಡೋಣ, cot inverse of 1 divided by root of x square minus 1 value is equal to cot inverse of 1 divided by root of x ಅಂತಂದ್ರೆ secant square theta minus 1 is equal to cot inverse of 1 divided by secant square theta minus 1 ಅಂತಂದ್ರೆ tan square theta, ರೂಟ್ ಇರೋದ್ರಿಂದ ಅದನ್ನೇನಂತ ಬರೀತೀರಾ tan theta ಅಂತ ಬರ್ಕೊಳ್ತೀರಾ.
cot inverse of 1 by tan is nothing but cot theta. ಇನ್ವರ್ಸ್ ಮತ್ತೆ ಫಂಕ್ಷನ್ ಕ್ಯಾನ್ಸಲ್ ಆಗುತ್ತೆ, ಥೀಟಾ ಸಿಗುತ್ತೆ. ಆದರೆ ಥೀಟಾ ಅಂತಂದ್ರೆ ಏನಂತ ಕಂಡಿದ್ರೆ, ಥೀಟಾ ಅಂತಂದ್ರೆ ಸೀಕೆಂಟ್ ಇನ್ವರ್ಸ್ ಎಕ್ಸ್ ಬರುತ್ತೆ. ಸರ್ ಕೊಸಿಕೆಂಟ್ ಕೊಟ್ರೆ ಆನ್ಸರ್ ಬರಲ್ವಾ? ಅವಾಗ್ಲೂ ಕೂಡ ಆನ್ಸರ್ ಬರುತ್ತೆ, ಒಂದೆರಡು ಸ್ಟೆಪ್ ಜಾಸ್ತಿ ಆಗುತ್ತೆ, ಸೇಮ್ ಆನ್ಸರ್ ಬರುತ್ತೆ. ಒಂದೆರಡು ಸ್ಟೆಪ್ ಜಾಸ್ತಿ ಆಗುತ್ತೆ, ಆನ್ಸರ್ ಕರೆಕ್ಟ್ ಆಗಿ ಅದೇ ಬರುತ್ತೆ. ಇದು ಸೆಕೆಂಡ್ ಟೈಪ್. ಫೋರ್ತ್ ಮೈನಲ್ಲಿ ಫಸ್ಟ್ ಟೈಪು ಸಿಂಪ್ಲಿಫೈ ಅಂತ ಕೇಳ್ತಾರೆ, ಅದರಲ್ಲಿ ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಯೂಸ್ ಮಾಡ್ತೀರಾ. ಸೆಕೆಂಡ್ ಒಂದು ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡಿರ್ತೀರಾ ಫೋರ್ತ್ ಒನ್. ನೆಕ್ಸ್ಟ್ ಲಾಸ್ಟ್ ಫಿಫ್ತ್ ಒನ್ ಅಲ್ಲಿ ಸಾಲ್ವ್ ಅಂತ ಕೇಳ್ತಾರೆ. ಸಾಲ್ವ್ ಅಂತಂದ್ರೆ ಎಕ್ಸ್ ಗೆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಪ್ರಾಬ್ಲಮ್ಗಳು. ನಾವಾಗಲೇ ಹೇಳ್ದಂಗೆ ನಿಮ್ಗೆ ಒಂದು ಪ್ರಾಬ್ಲಮ್ ಇತ್ತು, ಟ್ಯಾನ್ ಇನ್ವರ್ಸ್ ಆಫ್ 2x ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ 3x ಇಸ್ ಈಕ್ವಲ್ ಟು π/4 ಸಾಲ್ವ್ ಅಂತ ಕೇಳ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು. ಸಾಲ್ವ್ ಅಂತ ಕೇಳಿರ್ತಾರೆ ಅಂದ್ರೆ ಎಕ್ಸ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಇದೊಂದು ಪ್ರಾಬ್ಲಮ್ ನ ಹೇಳ್ಕೊಡ್ತೀನಿ ಯಾವ ತರ ಸಾಲ್ವ್ ಮಾಡೋದು ಅಂತೇಳಿ. ಟ್ಯಾನ್ ಇನ್ವರ್ಸ್ x ಪ್ಲಸ್ ಟ್ಯಾನ್ ಇನ್ವರ್ಸ್ y ಫಾರ್ಮುಲಾ ಯೂಸ್ ಮಾಡಿ. ಟ್ಯಾನ್ ಇನ್ವರ್ಸ್ ಆಫ್ x ಪ್ಲಸ್ y, x ಅಂತಂದ್ರೆ 2x, y ಅಂತಂದ್ರೆ 3x ಡಿವೈಡೆಡ್ ಬೈ 1 ಮೈನಸ್ x ಇಂಟು y, 2x ಇಂಟು 3x ಇಸ್ ಈಕ್ವಲ್ ಟು ರೈಟ್ ಸೈಡ್ ಅಲ್ಲಿ π/4 ಅಂತ ಇದೆ. ಆಡ್ ಮಾಡಿ 2x ಗೆ 3x ಆಡ್ ಮಾಡಿದ್ರೆ 5x ಡಿವೈಡೆಡ್ ಬೈ 1 ಮೈನಸ್ 2 3s are 6 x ಇಂಟು x ಸ್ಕ್ವೇರ್. ಕೆಲವರು ಇಲ್ಲಿ x ಮಾತ್ರ ಬರೀತೀರಿ, ಕೇರ್ಫುಲ್ ಆಗಿ ಬರೀಬೇಕು. ಟ್ಯಾನ್ ಇನ್ವರ್ಸ್ ನ ರೈಟ್ ಸೈಡ್ ತಗೊಂಡು ಹೋಗ್ತೀರಾ, ಟ್ಯಾನ್ π/4 ಅಂದ್ರೆ 1 ಆಯ್ತು. ನೆಕ್ಸ್ಟ್ 5x ಇಸ್ ಈಕ್ವಲ್ ಟು 1 ಮೈನಸ್ 6x ಸ್ಕ್ವೇರ್. ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರೀತೀರಾ ಅಂತಂದ್ರೆ 6x ಸ್ಕ್ವೇರ್ ಪ್ಲಸ್ 5x ಮೈನಸ್ 1 ಇಸ್ ಈಕ್ವಲ್ ಟು 0. ಕ್ವಾಡ್ರಾಟಿಕ್ ಈಕ್ವೇಶನ್. ಮಲ್ಟಿಪ್ಲೈ ಮಾಡಿದಾಗ -6 ಬರಬೇಕು, ಆಡ್ ಮಾಡಿದಾಗ 5 ಬರಬೇಕು. ಆಡ್ ಮಾಡಿದಾಗ 5 ಬರಬೇಕು ಅಂತಂದ್ರೆ 3 2s ಅಥವಾ 6 1s ಪ್ಲಸ್ 5 ಬರಬೇಕು. ಇದನ್ನ ಮೈನಸ್ ಮಾಡ್ಕೊಳ್ಳೋಣ. 6 ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ ಪ್ಲಸ್ 5 ಬರುತ್ತೆ. 6x ಸ್ಕ್ವೇರ್ ಪ್ಲಸ್ 6x ಮೈನಸ್ x ಮೈನಸ್ 1 ಇಸ್ ಈಕ್ವಲ್ ಟು 0. 6x ನ ಕಾಮನ್ ತೆಗೆದ್ರೆ x ಪ್ಲಸ್ 1 ಉಳ್ಕೊಳ್ಳುತ್ತೆ, ಮೈನಸ್ 1 ಕಾಮನ್ ತೆಗೆದ್ರೆ x ಪ್ಲಸ್ 1 ಉಳ್ಕೊಳ್ಳುತ್ತೆ, ಇಸ್ ಈಕ್ವಲ್ ಟು 0. ಒಂದು ವ್ಯಾಲ್ಯೂ x ಇಸ್ ಈಕ್ವಲ್ ಟು ಮೈನಸ್ 1, x ಪ್ಲಸ್ 1 ಇಸ್ ಈಕ್ವಲ್ ಟು 0, x ಇಸ್ ಈಕ್ವಲ್ ಟು ಮೈನಸ್ 1. ಮತ್ತೊಂದು ವ್ಯಾಲ್ಯೂ 6x ಮೈನಸ್ 1 ಇಸ್ ಈಕ್ವಲ್ ಟು 0, x ಇಸ್ ಈಕ್ವಲ್ ಟು 1/6. ಇದು ಮೈನಸ್ 1 ಆಗಿರಲ್ಲ, ಯಾಕೆಂದ್ರೆ ಇಲ್ಲಿ ಮೈನಸ್ ಕೊಟ್ರೆ ಇದು ಮೈನಸ್ ಎರಡನ್ನ ಆಡ್ ಮಾಡಿದ್ರೆ ಮೈನಸ್ ಬರಬೇಕು. ಮೈನಸ್ ಇಲ್ಲ ಅಲ್ಲಿ, ಆದ್ರಿಂದ ಇದಾಗಲ್ಲ. ಆನ್ಸರ್ ಯಾವುದು? x ಇಸ್ ಈಕ್ವಲ್ ಟು 1/6. ಇದೇ ತರ ಇನ್ನ ಒಂದು 3 ರಿಂದ 4 ಪ್ರಾಬ್ಲಮ್ಸ್ಗಳಿದೆ. ಅದನ್ನ ನೀವೇನ್ ಮಾಡಬೇಕು ಅಂತಂದ್ರೆ ನೀವೇ ಪ್ರಾಕ್ಟೀಸ್ ಮಾಡಿ. ಸಪೋಸ್ ಯಾರಿಗಾದ್ರೂ ಏನಾದ್ರು ಡೌಟ್ಸ್ಗಳಿದ್ರೆ ಅದನ್ನ ಕೇಳಿ. ಇದಿಷ್ಟು ಕೂಡ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಚಾಪ್ಟರ್ದು ರಿವಿಷನ್. ಸಪೋಸ್ ಇದರಲ್ಲಿ ಯಾವುದಾದ್ರೂ ಪ್ರಾಬ್ಲಮ್ಸ್ಗಳು ಅರ್ಥ ಆಗಲಿಲ್ಲ ಅಥವಾ ಏನಾದರೂ ಡೌಟ್ಸ್ಗಳಿದೆ ಅಂತಂದ್ರೆ ಅದನ್ನ ಕೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಮಾಡೋಣ ಅಂತಂದ್ರೆ ನೆಕ್ಸ್ಟ್ ಮತ್ತೊಂದು ಚಾಪ್ಟರ್ನ ಶುರು ಮಾಡೋಣ. ಕಂಟಿನ್ಯೂಟಿ ಮತ್ತೆ ಡಿಫರೆನ್ಷಿಯಬಿಲಿಟಿ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಅದು. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಶುರು ಮಾಡೋಣ.